ನಾವು ತಪ್ಪಿದ್ದೀವಿ ಅದಕ್ಕೆ. ಹಾಂ, ಒಬ್ಬ ಜಯಕುಮಾರ ಇದ್ದಾನೆ, ಹೇಳಿ. ಜಯಕುಮಾರ ಸುಲೋಚನಾ ಅವರದ್ದು. ಹಾಂ. ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ವಜ್ರಾಯಾಣಂ, ನಮೋ ಲೋಯೆ ಸೌವಸಾಹುಣಂ. ಏಸೋ ಪಂಚ ನಮೋ ಯಾರು ಸೌವ ಪಾವಪಣಾಸನಂ. ಮಂಗಲಾಣಂಚ ಸರ್ವೇಶಂ ಪರಮಂ ಹವೈ ಮಂಗಲಂ, ಪರಮಂ ಹವೈ ಮಂಗಲಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ. ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದಗನೌಘ ಪ್ರಕ್ಷಾಳಿತ ಸಕಲಭೂತಲಮಲಕಲಂಕ ಮುನಿಭಿರ್ಪಾಸಿತ ತೀರ್ಥ. ಸರಸ್ವತಿ ಹರತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಪರಮಗುರುವೇ ನಮಃ. ಪರಂಪರಾಚಾರ್ಯ ಗುರುವೇ ನಮಃ. ಸಕಲಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮಸಂಬಂಧಕಂ ಭವ್ಯಜೀವಮನ ಪ್ರತಿಬೋಧಕಾರಕಂ ಪುಣ್ಯಪ್ರಕಾಶಕಂ ಪಾಪಪ್ರಣಾಶಕಮಿದಂ ಶಾಸ್ತ್ರಂ. ಶ್ರೀ ಪಾಂಡವಪುರಾಣನಾಮಧೇಯಮಸ್ಯ ಮೂಲಗ್ರಂಥಕರ್ತಾರ ಶ್ರೀ ಸರ್ವಜ್ಞದೇವ ತದುತ್ತರಗ್ರಂಥಕರ್ತಾ ಶ್ರೀ ಗಣಧರ ದೇವ ಪ್ರತಿಗಣಧರ ದೇವಾಸ್ತೇಷಾಂ ವಚನಾನುಸಾರಮಾಸಾದ್ಯ ಆಚಾರ್ಯ ಶುಭಚಂದ್ರ ವಿರಚಿತಂ ಶ್ರೋತಾರ ಸಾವಧಾನತೆಯ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂಡಕುಂಡಾಢ್ಯೋ ಜೈನ ಧರ್ಮೋಸ್ತು ಮಂಗಲಂ. ಸರ್ವಮಂಗಲಂ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಶ್ರೇಣಿಕ ಮಹಾರಾಜ ಗೌತಮ ಗಣದಲ್ಲಿ ಕೇಳ್ಕೊತಾನೆ, ಪಾಂಡವ ಪುರಾಣದಲ್ಲಿ ಏನೇನು ಮಹಾಭಾರತದಲ್ಲಿ ಅನ್ಯ ಜನರು ಬಾಯಿಗೆ ಬಂದಿದ್ದೆಲ್ಲ ಹೇಳಿದ್ದಾರೆ, ಅದೆಲ್ಲ ನಿಜನಾ? ಹೇಗೆ ಕುರುವಂಶ ಯಾವಾಗ ಶುರುವಾಯಿತು, ಹೇಗೆ ಶುರುವಾಯಿತು ಅಂತ ಕೇಳಿದಾಗ ಗಣಧರರು ಆದಿನಾಥ ತೀರ್ಥಂಕರ ಚರಿತೆಯನ್ನು ಶುರು ಮಾಡಿದರು. ಅದರಲ್ಲಿ ಇಕ್ಷ್ವಾಕು ವಂಶ ಆದಿನಾಥ ತೀರ್ಥಂಕರದ್ದು, ಆಮೇಲೆ ಸೋಮನ್ ಮತ್ತು ಶ್ರೇಯಾಂಸನೇ ಅದು ಕುರುವಂಶ ಇದೆ. ಆಮೇಲೆ ಇನ್ನೊಂದು ಹರಿವಂಶ ಬರುತ್ತೆ. ಅವರೆಲ್ಲರೂ ಹೇಗಾಯಿತು ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಹೇಳಿದಾಗ ಕುರುವಂಶದಲ್ಲಿ ಮೂಲ ಪುರುಷರು ಯಾರಪ್ಪ ಅಂದರೆ ಸೋಮರಾಜ ಮತ್ತು ಶ್ರೇಯಾಂಸರಾಜ ಇದ್ರಿ. ಸೋಮರಾಜನಿಗೆ ಜಯಕುಮಾರ ಅಂತ ಮಗ ಇದ್ದ, ಅವನೇ ಭರತ ಚಕ್ರವರ್ತಿಯ ಸೇನಾಧಿಪತಿ ಇದ್ದದ್ದು. ಅವನ ಕಥೆಯನ್ನು ಹೇಳ್ತಿದ್ದಾರೆ ಇವಾಗ. ಜಯಕುಮಾರನಿಗೆ ಆಗ ಅಲ್ಲೇನೇ ಇದರಲ್ಲಿ ಅಕಂಪನ ಅಂತ ಹೇಳ್ತಕ್ಕಂಥ ಒಬ್ಬ ಮಹಾರಾಜ ಇದ್ದ. ಅವನಿಗೆ ಒಬ್ಬಳು ಮಗಳಿದ್ಲು ಸುಲೋಚನಾ ಅಂತ. ಅವಳನ್ನು ಏನು ಮಾಡೋದು ಅಂತ ಕೇಳಿದಾಗ ಒಬ್ಬೊಬ್ಬರು ಬಾಯಿಗೆ ಬಂದಿದ್ದು ಹೇಳ್ದ, ಅವನಿಗೆ ಕೊಡ್ಬೋದು ಇವನಿಗೆ ಕೊಡ್ಬೋದು ಅವಾಗೆಲ್ಲ ಹೇಳ್ತಾರೆ. ಕೊನೆಯವನು ಸುಮತಿ ಅನ್ನೋನು ಹೇಳ್ತಾನೆ, ಸ್ವಯಂವರ ಮಾಡಿಬಿಡಿ, ಅವಳೇ ಆರಿಸ್ಕೊಳ್ಳಿ ಯಾರು ಬೇಕು ಅವರನ್ನು. ಅದು ಅವನಿಗೆ ಒಪ್ಪಿಗೆ ಆಗುತ್ತೆ. ಆವಾಗ ಸ್ವಯಂವರವನ್ನು ಏರ್ಪಡಿಸ್ತಾರೆ. ಸ್ವಯಂವರದಲ್ಲಿ ಹಿಂದಿನ ಜನ್ಮದ ಸಂಸ್ಕಾರ, ಯಾಕೆಂದ್ರೆ ಹಿಂದಿನ ಜನ್ಮದಲ್ಲೂ ಕೂಡ ಜಯಕುಮಾರ್ ಮತ್ತು ಸುಲೋಚನಾ ಗಂಡ ಹೆಂಡತಿ ಇದ್ದರು, ಪತಿ ಪತ್ನಿ ಇದ್ದರು. ಇದರಿಂದ ಇವಳೆಲ್ಲರನ್ನು ಬಿಟ್ಟು ಹೋಗಿ ಜಯಕುಮಾರನಿಗೆ ವರಮಾಲೆಯನ್ನು ಹಾಕಿಬಿಟ್ರು. ಆಗ ಭರತ ಚಕ್ರವರ್ತಿಯ ಮಗ ಅರ್ಕಕೀರ್ತಿ ಬಂದಿದ್ದ. ಅರ್ಕಕೀರ್ತಿಯ ಆಳಿದ್ದ ಒಬ್ಬ ಸೇವಕ. ಅವನು, ನೋಡು ನೀನು ಚಕ್ರವರ್ತಿ ಮಗ, ನೀನು ಮುಂದ್ಗಡೆ ಕೂತಿರ್ಬೇಕಾರೆ ಅಷ್ಟು ಶಕ್ತಿ ಇದೆ, ಬುದ್ಧಿ ಇದೆ, ಗುಣ ಇದೆ, ರೂಪ ಇದೆ, ಎಲ್ಲ ಇದೆ. ನಿನ್ನನ್ನು ಬಿಟ್ಟು ಅವನನ್ನು ವರ್ಸಿಲು. ಇದಕ್ಕೋಸ್ಕರ ಕರಿಬೇಕಿತ್ತಾ? ಅವನಿಗೆ ಕೊಡೋದು ಅಂತಿದ್ದರೆ ನಮ್ಮನ್ನ ಯಾಕೆ ಕರಿಬೇಕಿತ್ತು, ಅವಮಾನ ಯಾಕೆ ಮಾಡಬೇಕು ಅಂತೆಲ್ಲ ಹೇಳಿ ಅವನಿಗೆ ಚುಚ್ಚು ಕೊಟ್ಬಿಡ್ತಾನೆ. ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಜಯಕುಮಾರ ಅವನನ್ನು ಅರ್ಕಕೀರ್ತಿನ ಗೆಲ್ತಾನೆ. ಎಲ್ಲ ಆಗುತ್ತೆ. ಮುಂದೆ ಮನೆಯಲ್ಲಿ ಮದುವೆ ಆಗುತ್ತೆ, ಎಲ್ಲ ಆಗುತ್ತೆ. ಮದುವೆ ಆದಮೇಲೆ ಮನೆಯಲ್ಲಿ ಕೂತಿರ್ತಾರೆ, ಮೇಲ್ಗಡೆ ಛತ್ ಮೇಲೆ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ 2 ಪಾರಿವಾಳ ದಂಪತಿಗಳು ಹಾರೋಗ್ತಾ ಇರುತ್ತೆ. ಅದನ್ನು ನೋಡಿ ಇಬ್ಬರಿಗೂ ಮೂರ್ಛೆ ಆಗುತ್ತೆ. ಮೂರ್ಛೆ ಆದಾಗ
ಹೇಳ್ತಾರೆ. ನೀರು ಚುಮ್ಕಿಸಿ ಎಲ್ಲ ಮಾಡಿ ಎಬ್ಬಿಸಿದಾಗ ಯಾಕೆ ಹಿಂಗಾಯಿತು ಅಂದಾಗ ಹೇಳು ಕತೆ ನಾನು ಅವರಿಗೆ ಜಾತಿ ಸ್ಮರಣೆ ಹಿಂದಿನ ಜನ್ಮದ ನೆನಪಾಗೋದಕ್ಕೆ ಜಾತಿ ಸ್ಮರಣೆ ಅಂತ ಹೇಳ್ತಾರೆ. ಅವ್ರಿಗೆ ನೆನಪಾಗುತ್ತೆ. ಆ ಕಥೆಯನ್ನು ಹೇಳ್ತಾ ಇದ್ದರೆ ಆ ಕಥೆ ಪ್ರಕಾರ ಹಿಂದಿನ ಜನ್ಮದಲ್ಲಿ ಇವರು ಪುಂಡರೀಕಿ ಅನ್ನೋ ಇದರಲ್ಲಿ ಇದಾಗಿದ್ದರು. ಅಲ್ಲಿ 3 ಜನ ಸೇಟುಗಳಿದ್ದರು. ಒಬ್ಬ ಸೇಟಿಂಗೆ 2 ಗಂಡು ಮಕ್ಕಳಿದ್ರು. ಒಬ್ಬ ಸೇಟಿಂಗೆ ಒಬ್ಬ ಮಗ ಇದ್ದ, ಇನ್ನೊಬ್ಬನಿಗೆ ಒಬ್ಬಳು ಮಗಳಿದ್ಲು. ಅವಳನ್ನು ಭವದೇವ ಅನ್ನೋನಿಗೆ ಕೊಡಬೇಕು ಅಂಥೇಳಿ ಅಂದ್ಕೊಂಡಿದ್ರು. ಆದರೆ ನಾನು ಈಗ ಸದ್ಯ ನಾನು ವ್ಯಾಪಾರಕ್ಕೆ ಹೊರಟಿದ್ದೀನಿ, ವ್ಯಾಪಾರಕ್ಕೆ ಹೋಗಿ ಬಂದಮೇಲೆ ಮದುವೆ ಆಗ್ತೀನಿ. ಎಷ್ಟು ದಿನ ಕಾಯಬೇಕು? ಮದುವೆನ ಭಾಳ ಹೆಣ್ಮಕ್ಳನ್ನು ನಿಲ್ಸೋಕ್ಕಾಗಲ್ಲ, ಮದುವೆ ಇಲ್ದಲೆ ಮದುವೆಗೆ. ಆವಾಗ 12 ವರ್ಷ ಕಾಯಿ, 12 ವರ್ಷದಲ್ಲಿ ನಾವು ಬರದಲ್ಲೇ ಇದ್ದರೆ ನೀವು ಮದುವೆ ಮಾಡಿರಿ ಅಂತ ಹೇಳ್ತಾನೆ. ಆದರೆ ಅವನು 12 ವರ್ಷ ಕಳೆದ್ರೂ ಬರಲ್ಲ, ತಡ ಆಗುತ್ತೆ ಅವನು ಬರೋದು. ಆವಾಗ ಇವನನ್ನು ಈ ಸುಕೇತು ಅಂತ ಅವನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಮಗಳನ್ನು. ಅವನ ಮದುವೆ ಆದಮೇಲೆ ಅವನು ವಾಪಸ್ ಬರ್ತಾನೆ. ಮದುವೆ ಆಗೋಯ್ತು ಅಂತ ಕೇಳಿ ಸಿಟ್ಟು ಮಾಡಿಕೊಂಡು ಅವರನ್ನು ಕೊಲ್ಲೋದಕ್ಕೆ ಅಂತ ಹೋಗ್ತಾನೆ. ಆವಾಗ ಆ ಗಂಡ ಹೆಂಡತಿ ಇಬ್ಬರು ಓಡಿ ಕಾಡೊಳಗೆ ಹೋಗ್ತಾರೆ. ಕಾಡೊಳಗೆ ಒಬ್ಬ ಶ್ರೀಕೇತು ಅಂತ ರಾಜ ಇರ್ತಾನೆ, ಅವನ ಆಶ್ರಯಕ್ಕೆ ಹೋಗ್ತಾರೆ. ಈಗ ರಾಜನ ಮುಂದೆ ಇದ್ರಲ್ಲ ಅವರು, ಅದಕ್ಕೆ ಕೊಲ್ಲಕ್ಕಾಗ್ದಲೇ ಬರ್ತಾನೆ. ರಾತ್ರಿ ಮಲಗಿದಾಗ ಅವರ ಡೇರೆಗೆ ಬೆಂಕಿಯನ್ನು ಇಟ್ಬಿಡ್ತಾನೆ. ಅಲ್ಲಿವರೆಗೂ ನೆನ್ನೆ ಆಗಿತ್ತು. ಈಗ ಹೇಳ್ತಾರೆ, दोनों दंपति को भवदेव ने आग लगाकर जला डाला. ಬೆಂಕಿಯನ್ನಿಟ್ಟು ಭವದೇವ ಕೊಂದು ಬಿಟ್ಟ. मौका मिलने पर शक्तिसेन के भटों ने ಆ ಬೆಂಕಿ ಇಟ್ಟು ಹೋಗುವಾಗ ಶಕ್ತಿಸೇನನ ಇಲ್ಲ, ರಾಜಣ್ಣ ಇದು ಅಂತಂದಾಗ ಎಲ್ಲ ಕಾಯ್ತಾ ಇರ್ತಾರಲ್ಲ ರಾತ್ರಿ ಹೊತ್ತು ಸೈನಿಕರು, ಅವನನ್ನು ಕೊಂದು ಹಾಕಿರು. अतात्र पुण्डरीकण्ठ्यां प्रजापालो महीपतिः श्रेष्ठी कुबेरमित्राख्यास्तस्यासीद्राजवल्लभहां 32 प्रियस्तास्यां भवन्वरहां तद्गेहे भूधृतिवरः कपोतस्तु सुखान्तकहां रतिवेगाचरी जाता रतिसेना कपोतिका पारापतद्वयं तत्र तिष्ठन्तं तद्गृहसम्भवात् तण्डुलादिश्चिरश्चित्रं सुखं बीजे भवार्तदं कदाचित् श्रेष्ठिनो गेहे चारणद्वयमागमत् आगतं तद्युगं वीक्ष्य दंपती तौ मुधा हृदा तथा स्थापयातां भावादाहरार्थं कृतोद्यमो कपोत्तमिथुनं तावज्जङ्गाचारणयोर्द्वयं विलोक्य परिस्पृश्चात्रां पक्षे सप्तपदमानतं तदृष्टमात्रविज्ञाता प्राभावं तत्समीपथां प्राप्तं कपोतमिथुनं तद्धानं पूर्वजं स्मरत् तत्र दानानुमोदेन समुपार्ज्यं वृषमरं भिक्षायैतौ कपोतौ च ग्रामान्तरमुपागतौ भवदेवचरेणानुबद्धवैरेण पापिना मार्जारेणोत्कटो ಕೋಪೇನ ಮಾರಿತೌತೌ ಕದಾಚನ. ಈ ಕಡೆ ಅಲ್ಲಿ ಮತ್ತೆ ಸತ್ತೋದ್ರು ಇರಲಿ, ಸತ್ತು ಹೋಗಿ ಏನಾಯಿತು, ಈ ಕಡೆ ಪೂರ್ವ ವಿದೇಹದಲ್ಲಿ ಪುಂಡರೀಕಿಣಿ ಅಂತ ಒಂದು ನಗರ ಇದೆ. ಆ ನಗರದಲ್ಲಿ ಆ ಸಮಯದಲ್ಲಿ ಪ್ರಜಾಪಾಲ ಅನ್ನುವಂಥ ರಾಜ ರಾಜ್ಯವನ್ನು ಆಳ್ತಾ ಇದ್ದ. ಅಲ್ಲಿ ಒಬ್ಬ ಕುಬೇರ ಮಿತ್ರ ಅಂತ ಸೇಟು ಇದ್ದ. ಸೇಟ್ ಪರ್ ರಾಜ ಕಿ ಪೂರಾ ಕೃಪಾದಿಷ್ಟ್ಯ. ಸೇಟ್ ಅಂದರೆ ರಾಜಶ್ರೇಷ್ಠಿ ಅಂತ ಹೇಳ್ತಾರೆ, ರಾಜನ ಅನುಗ್ರಹ ಬಹಳ ಇತ್ತು. ಸೇಟ್ ಕಿ 32 ಸ್ತ್ರೀಯಾತಿ. ಆ ಸೇಟಿಗೆ 32 ಜನ
ರಾಣಿಯರಿದ್ದರು. ಅವರು ರಾಜರಾಗೇ ಇರೋರು, ರಾಜಗಿಂತ ಕಡಿಮೆ. ರಾಜ ಅಂತ ಅವ್ನು ಅನ್ನಿಸ್ಕೊತಿದ್ರು, ರಾಜ ಅಂತ ಹೆಸರು ಇರ್ತಿರಲಿಲ್ಲ ಅಷ್ಟೇ. ರಾಜಂಗೆ ಸಮಾನವಾಗಿ ಐಶ್ವರ್ಯ ಇರೋದು ಅವ್ರಿಗೆ. ಉನ್ಮೆ ಧನವತಿ ಮುಖ್ಯತಿ, ಅದರಲ್ಲಿ ಧನವತಿ ಅನ್ನೋಳು ಮುಖ್ಯಳಿದ್ಲು. ಸೇಠ್ ಕೆ ಘರ್ ಪರ್ ಸುಖಾಂತ್ का जीव रतिवर नाम कबूतर और रतिवेगा का जीव रतिसेना नाम उसकी कबूतरी हुई. ಸುಖಾಂತ ಮತ್ತು ಅವರೇನಿದ್ರು ರತಿವೇಗ ಅವರಿಬ್ಬರು ಬಂದು ಇಲ್ಲಿ ಪಾರಿವಾಳಗಳಾಗಿ ಹುಟ್ಟಿದರು. ರತಿವೇಗ ರತಿಸೇನ ಅಂತ ಹೇಳಿ ಹೆಸರಾಯಿತು. वे दोनों सेठ के घर में बिखरे हुए चावलों को चुग चुग कर सांसारिक विचित्र सुखों का अनुभव करते हुए सुख चैन से अपना काल बिताते थे. ಆ ಸೇಟು ಮನೇಲಿ ಬಿದ್ದಿರುವಂಥ ಅಕ್ಕಿ ಕಾಳು ಅದು ಇದೆಲ್ಲ ಹಾಕ್ಕೊಂಡು ತಿನ್ಕೊಂಡು ಸುಖವಾಗಿದ್ದರು. ಹಿಂದಿನ ಜನರಲ್ಲಿ ಮನುಷ್ಯರಾಗಿದ್ದವರು ಸುಟ್ಟು ಮತ್ತು ಪಾರಿವಾಳಾಗ್ಬಿಟ್ಟಿದ್ದಾರೆ. उन्हें देखकर उन दंपति का हृदय हर्ष से गदगद हो उठा और उन्होंने शुद्ध भावों से एक समय सेठ के घर आहार के लिए 2 ಚಾರಣ ಮುನಿ ಆए. ಆ ಸೇಟು ಮನೆಗೆ ಬಂದ ಸಮಯದಲ್ಲಿ ಇಬ್ಬರು ಚಾರಣ ಮುನಿಗಳು ಆಹಾರಕ್ಕೆ ಬಂದರು. ಉನ್ನೇ ದೇಕರ್ ಒಂದು ದಂಪತಿ का हृदय हर्ष से गदगद हो उठा, ಅವರನ್ನು ನೋಡಿ ಬಹಳ ಸಂತೋಷ ಆಯಿತು. ಅವರವ್ರಿಗೆ ಶುದ್ಧ ಭಾವದಿಂದ ಆಹಾರ ದಾನವನ್ನು ಮಾಡಿದ್ರು. ಪಡ್ಗಾಹ ಅವರೇ ಪಾರಿವಾಳ ಹುಟ್ಟುತ್ತಾರೆ, ಪಡ್ಗಾಹ ತಥಾ ಬಡಿ ಭಕ್ತಿ ಸೆ ಆಹಾರ ದಿಯಾ, ಅವರನ್ನು ಪಡ್ಗಾಹನ ಮಾಡಿ ಅವ್ರಿಗೆ ಬಹಳ ಭಕ್ತಿನ ಆಹಾರವನ್ನು. उस समय उन कबूतरों की दृष्टि भी उन मुनियों के ऊपर पड़ी. ಆ ಸಮಯದಲ್ಲಿ ಪಾರಿವಾಳಗಳು ಕೂಡ ಮುನಿಗಳ ದರ್ಶನವನ್ನು ಮಾಡಿದವು. उन्होंने मुनियों के चरण कमलों का दर्शन कर उन्हें नमस्कार किया. ಅವರಿಗೆ ನಮಸ್ಕಾರವನ್ನು ಮಾಡಿದ ಪಾದಕ್ಕೆ. मुनियों को देखते ही उन दोनों को अपने पिछले भावों का स्मरण हो गया. ಹಿಂದಿನ ಜನ್ಮ ನೆನಪಾಯಿತು ಅವಕ್ಕೆ. ಮುನಿಗಳಿಗೆ ನಮಸ್ಕಾರ ಮಾಡಿದ. उन्हें पहले भाव के मुनि दान की याद हो आई. ಮೊದಲ ಜನ್ಮದಲ್ಲಿ ಅವರು ಆಹಾರ ದಾನ ಮಾಡಿದ್ರೆ ಅದು ನೆನಪಾಯ್ತು. जो कि शक्तिसेन राजा ने दिया था. ಶಕ್ತಿಸೇನ ರಾಜ ಕಾಡಲ್ಲಿ ಆಹಾರ ಕೊಟ್ಟಿದ್ದ, ಅದನ್ನು ನೋಡಿದ್ರು. ಅದನ್ನೇ मुनियों के पास आकर उन्होंने मुनि दान की खूब अनुमोदना की और उसके प्रभाव से पुण्य बंद किया. ಇಲ್ಲೂ ಬಂದು ಮುನಿಗಳಿಗೆ ಆಹಾರ ದಾನ ಮಾಡಿದ್ದನ್ನು ನೋಡಿ ಅದಕ್ಕೆ ಅನುಮೋದನ ಮಾಡಿದ್ವು. ಅವು ಏನು ಕೊಡೋಕ್ಕಾಗಲ್ಲ, ಪಕ್ಷಿಗಳಿವೆ, ಆದರೆ ಅನುಮೋದನ ಮಾಡಿದ್ವು ಮನಸ್ಸಿನಿಂದ, ಅದರಿಂದ ಬಹಳ ಪುಣ್ಯ. एक दिन दाना चुगने के लिए वे कपोत दंपति किसी दूसरे गाँव गए हुए थे. ಅವು ಹಾಡ್ಕೊಂಡು ಬೇರೆ ಊರಿಗೆ ಕಾಳು ತಿಂದು ಬರೋಕ್ಕೆ ಅಂತ ಹೋಗಿದ್ವು. वहाँ उनका शत्रु पापी भवदेव का जीव बिला हुआ था. ಅವನು ಸುಟ್ಟಿದ್ನೆಲ್ಲ ಬೆಂಕಿ ಹಾಕಿ ಆ ಭವದೇವ ಅಲ್ಲಿ ಬೆಕ್ಕಾಗಿ ಹುಟ್ಟಿದ್ದ. वह उन्हें देखते ही क्रोध में आकर मारकर खा गया. ಮೊದಲಿನ ಜನ್ಮದ ದ್ವೇಷ ನೆನಪಾಗಿ ಅವನು ಆ ಬೆಕ್ಕ ಇವರನ್ನು ಮುರಿದು ತಿಂದುಬಿಟ್ಟ. ಹಾಂ. ತದ್ದೇಶ ವಿಜಯ ಸ್ಯಾರ್ಧ ದಕ್ಷಿಣೆ ಶ್ರೇಣಿ ಸಂಶ್ರಿತೆ ಗಾಂಧಾರ ವಿಷಯೇ ಶ್ರೀರವತ್ಯ ಭೋ ನಗರೀ ಪರಾಂ ತಚ್ಚಾಸ್ಥಾದಿ जगत्याख्यात तस्यासीच्छा शिशिप्रभां सुधेवी तत्सुध पारापथो हिरण्यवर्मकः. वही विजयार्ध की दक्षिण श्रेणी में, अದೇ ವಿಜಯಾರ್ಧ ದಕ್ಷಿಣ ಶ್ರೇಣಿಯಲ್ಲಿ ಗಾಂಧಾರ ಅಂತ ಒಂದು ದೇಶ ಇದೆ. उसमें शीरवती ಅನ್ನುವ ಒಂದು ನಗರ ಇದೆ. शीरवती नाम का नगर है. वहाँ का राजा आदित्यगति था. अलिय राजा आदित्यगति. आदित्यगति की स्त्री का नाम शशिप्रभा. आदित्यगति राजना हेंडती हेसु रानी हेसु शशिप्रभा. उसके गर्भ से वह कबूतर हिरण्यवर्मा नाम का पुत्र हुआ. आहार दान को नोड़ी पुण्य ಕೊಟ್ಟಿಲ್ಲ, ಮಾಡಿಲ್ಲ, ಏನಿಲ್ಲ, ಮಂತ್ರ ಹೇಳಕ್ಕೆ ಬಂದಿಲ್ಲ, ನವದಾ ಭಕ್ತಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದನ್ನು ನೋಡಿ ಸಂತೋಷ ಪಟ್ಟಿದ್ದ. ಅಷ್ಟಕ್ಕೇ ಅವರು ಮತ್ತೆ ಮನುಷ್ಯರಾಗಿ ಹುಟ್ಟಿದ್ರು. तस्मिन्नेवोत्तर श्रेण्यां गौरी देशभवत्पुरे राजा भोगपुरे वायुरथो विद्याधराधिपः. तस्य स्वयं प्रभाराज्ञा रतिसेना प्रभावती.
जाता यौवनसङ्क्रान्ता दृष्ट्वा कन्यां प्रभावतीं कस्मै देयेयमित्याख्यास्त्यकघेषो मन्त्रिणस्तदा सर्वे सम्मन्त्र्य मन्त्रीशा स्वयंवरविधिं जगुः आकारिताः क्षणात्केता अटिता मण्डपे परे कन्यार्तिनस्तद्या कस्माद्विविधेन निमिತ್ತतः. ವಹಿ ವಿದ್ಯಾರ್ಥಿ ಉತ್ತರ ಶ್ರೇಣಿ, ಅವನು ದಕ್ಷಿಣ ಶ್ರೇಣಿಯಲ್ಲಿ ಹುಟ್ಟಿದ್ದ, ಇಲ್ಲಿ ವಿದ್ಯಾರ್ಥಿ ಶ್ರೇಣಿಯಲ್ಲಿ ಉತ್ತರ ಶ್ರೇಣಿಯಲ್ಲಿ ಗೌರಿ ಅಂತ ಒಂದು ದೇಶ ಇತ್ತು. ಆ ದೇಶದ ರಾಜ ಭೋಗಪುರ ನಾಮದಲ್ಲಿ ವಾಯುರಥ ಅಂತ ವಿದ್ಯಾಧರ ರಾಜ ಇದ್ದ. ಉಸ್ಕಿ ರಾಣಿ ಕಾ ನಾಮ್ ಸ್ವಯಂಪ್ರಭಾತ್ಯ, ಅವಳ ರಾಣಿ ಹೆಸರು ಸ್ವಯಂಪ್ರಭ ಇತ್ತು. ಉಸ್ಕೆ ಗರ್ಭ ಸೆ ವಹ ರತಿಶೇನ ನಾಮ ಕಬೂತರಿ ಪ್ರಭಾವತಿ ನಾಮ ಪುತ್ರಿ. ಆ ಕಬೂತರಿ ಅವಳು ಬಂದು प्रभावती ಅಂತ ಮಗಳಾದ್ಲು. एक दिन राजा ने देखा कि प्रभावती युवती हो गई है, वो ಮಗಳು ದೊಡ್ಡೋಳಾಗ್ಬಿಟ್ಟಿದ್ದಾಳೆ, ಮದುವೆಗೆ ಬಂದಿದ್ದಾಳೆ. उसका किसी योग्य वर के साथ ब्याह कर देना चाहिए, ಅವಳನ್ನು ಯೋಗ್ಯ ವರನನ್ನು ಹುಡುಕಿ ಮದುವೆ ಮಾಡಬೇಕು ಅನ್ನೋ ಜಾಣ. इस प्रश्न को हल करने के लिए उसने मंत्रियों को बुलाया और उनसे पूछा कि प्रभावती किसे देना चाहिए, प्रभावतीನ ಯಾರಿಗೆ ಕೊಡೋದು ಅಂತೇಳಿ ಮಂತ್ರಿಗಳನ್ನೆಲ್ಲ ಕರೆಸಿ ಕೇಳಿರು. सब मंत्रियों ने विचार करके कहा कि महाराज सबकी सम्मति है कि स्वयंवर विधि करना चाहिए, स्वयंवरನ ಮಾಡಬೇಕು ಅಂತ ಹೇಳಿದರು. राजा ने उनके इस सम्मति को स्वीकार किया और उसके अनुसार कार्य आरंभ कर दिया. ಅವ್ರು ಹೇಳಿದ್ದು ಅವನಿಗೂ ಇಷ್ಟ ಆಯಿತು, ಅದಕ್ಕೆ ಅವನು ಕಾರ್ಯವನ್ನು ಪ್ರಾರಂಭ ಮಾಡ್ದ. राजा ने उनकी इस सम्मति को स्वीकार किया और उसके अनुसार कार्य आरंभ कर दिया. देश विदेश से विद्याधर राजा बुलाए गए और जो कन्या के अर्थी थे वे सब आकर वहाँ उपस्थित हो गए. ಎಲ್ಲ ರಾಜರುಗಳಿಗೂ ನಮ್ಮ ಮಗಳ ಮದುವೆ ಮಾಡೋದಿದೆ, ಸ್ವಯಂವರ ಮಾಡ್ತಿದ್ದೀವಿ, ಸ್ವಯಂವರದಲ್ಲಿ ಭಾಗವಹಿಸೋರು ಬನ್ನಿ ಅಂತ ನಿರೂಪ ಕಳಿಸಿದ ತಕ್ಷಣ ಯಾರ್ಯಾರಿಗೆ ಹೆಣ್ಣು ಬೇಕು ಅಂತ ಆಸೆ ಇತ್ತೋ ಅವರೆಲ್ಲ ಬಂದರು. स्वयंवर के समय सब स्वयंवर मंडप में आकर अपने योग्य स्थानों पर बैठ गए. ಸ್ವಯಂವರ ಸಮಯ ಬಂದಾಗ ಎಲ್ಲರೂ ಅವರ ಸ್ಥಾನದಲ್ಲಿ ಬಂದು ಕೂತ್ಕೊಂಡ್ರು. ಪ್ರಭಾವತಿ ವರಮಾಲ ಲೇ ಪತಿವರಣಕ್ಕೂ ಮಂಡಪ ಮೇ ಆಯಿ, ತನ್ನ ಪತಿಯನ್ನು ಆರಿಸ್ಕೊಳ್ಳೋಕ್ಕೋಸ್ಕರ ಅವಳು ಮಂಟಪಕ್ಕಂದು. ಪರ್ ಉಸ್ನೆ ಕಿಸಿ ಕೋ ಬಿ ನಾ ವರ ಪಸಂದ್ ಕಿಯಾ, ಅವನು ಯಾರೂ ಇಷ್ಟ ಆಗಲಿಲ್ಲ. ದೇಖ್ पितृभ्यां तस्मालोक्य सा पृष्ठाविवद् स्फुटं योजयेत् कटियुद्धे मां मालां तस्य गले व्यधां. पुनः स्वयंवरारम्भे रभराभस्य रञ्जितां सिद्धकोटजिनाघारपुरो मालामपातयत्. त्रिभरीत्या महामेरौ स्पृष्टाम्बूतलं खगाः गृहीतुमक्षामास्तां हि त्रयत्रफायुक्ता गृहं ययुः. ततो हिरण्यवर्माघाद् गति सङ्गरसङ्गज्ञेत निर्जिता तेन तत्कण्ठे ಮಾಲಾಮಾರೋಪಯಚ್ಚ. ಇದಾದಮೇಲೆ ಅವಳು ಯಾರನ್ನು ವರಿಸಲಿಲ್ಲ. ಯಹದ್ದೇ ಕುಸ್ಕೆ ಮಾತಾ ಪಿತಾನೆ से पूछा कि पुत्री यह क्या बात है, ಯಾಕೆ ನೀನು ಯಾರು ಇದು ಮಾಡಲ್ಲ. कन्या ने उत्तर में कहा कि जो कोई मुझे गति युद्ध में जीत लेगा उसी के गले में वरमाला डालूंगी. ಗಟ್ಟಿ ಇದೆ ಅಂದರೆ ಅವಳು ಹಿಂದಿನ ಜಲ್ಲಿ ಪಾರ್ವಾಡಾಗಿದ್ದು ಹಾರೋ ಅಭ್ಯಾಸ ಇತ್ತು, ಈಗಲೂ ನಾನು ಹಾಡ್ತೀನಿ, ನಾನು ಜೊತೆ ನನಗಿಂತ ವೇಗವಾಗಿ ಯಾರು ಹಾಡ್ತಾರೋ ಅವ್ರಿಗೆ ನಾನು ಮಾಲೆ ಹಾಕ್ತೀನಿ. इसके बाद दूसरे दिन फिर स्वयंवर हुआ, ಮತ್ತೊಂದು ಮಾರನೇ ದಿನ ಮತ್ತಾಯ್ತು. उस समय प्रभावती ने सिद्धकूट चैत्यालय के शिखर पर से माला नीचे को ढाली. ಒಂದು ಸಿದ್ಧವರ ಕೂಟದ ಮೇಲೆ ಹೋಗಿ ಅಲ್ಲಿಂದ ಒಂದು ಹಾರವನ್ನು ಕೆಳಗೆ ಬಿಟ್ಟಳು. पर किसी ने भी वहाँ बने हुए मेरू की 3 प्रदक्षिणा देकर उस माला को बीच में ही ना ले पाया. ಅಲ್ಲಿ ಸುತ್ತ ಹಾಕಿ ಏನು ಮಾಡಬೇಕು, ಮೇರು 3 ಪ್ರದಕ್ಷಿಣೆ ಹಾಕಬೇಕು, ಆಮೇಲೆ ಅದು ಬೀಳಕ್ಕೆ ಮುಂಚೆ ಅದನ್ನು ಹಿಡಿಬೇಕು, ಅಷ್ಟು ಫಾಸ್ಟಾಗಿ. ಆ ಮಾಲ ಕೆಳಗೆ ಬೀಳಕ್ಕೆ ಮುಂಚೆ ಮೇರು 3 ಪ್ರದಕ್ಷಿಣೆ ಹಾಕಿ ಅದನ್ನು ಹಿಡ್ಕೋಬೇಕು. ಆದರೆ ಯಾರ ಕೈಲೂ
तब वह सब लज्जित हुआ अपने अपने घर को चले. ಅವಾಗ ಎಲ್ಲರೂ ನಾಚಿಕೆಯಿಂದ ಅವರವನು. इसके बाद हिरण्यवर्म आया. ಇದೆಲ್ಲ ಆದಮೇಲೆ ಹಿರಣ್ಯವರ್ಮ. वह गतियुद्ध में बहुत ही प्रवीणता. ಅವನು गतियुद्ध ಬಹಳ ಪ್ರವೀಣ. उसने मेरू की 3 परिक्रमा देकर बीच में हिमालय के हाथ में ले लिया. ಅವನು ತಗೊಂಡ. यह देख प्रभावती ने बड़ी खुशी से उसके कंठ में वरमाला पहना दी. ಆಮೇಲೆ ಅವಳವನಿಗೆ ವರಮಾಲವನ್ನು. इसके बाद विवाह विधि न कन्यामुपव्ये में खगात्मजः सिद्धकोटालये प्राप्त कल्याण परमोत्सवः. हिरण्यवर्मा ने सिद्धकूट चैत्यालय में जाकर भगवान के स्तवन आदि कल्याणकारी स्तवन उत्सव के साथ विधि पूर्वक प्रभावती का पानी ग्रहण किया. 3 जन्मದ ಕತೆ. ಸುಕೇತು ಆಗಿದ್ದಾಗಿಂದ ಅಲ್ಲಿಂದ ಪಾರಿವಾಳ ಆದರು. ಅಲ್ಲಿಂದ ಬಂದಿವಾಗ ಮತ್ತೆ ಮನುಷ್ಯರಾಗಿದ್ದಾರೆ. ಪ್ರಭಾವತಿನ ಮದುವೆ ಆದ. ಕಾಲೇ ಗಚ್ಚತಿ ಕಸ್ಮಿಂಶ್ಚಿತ್ ಕಫೋಟದ್ವಯ ವೀಕ್ಷಣಾತ್ ಜ್ಞಾತ ಪ್ರಾರಂಭ ಸಂಬಂಧ ವಿರಕ್ತಾ ಭೂತ್ ಪ್ರಭಾವತಿ. ಪ್ರಭಾವತ್ಯಾ ಪರಿಪೃಷ್ಠ परमौषधिचारणः स्वपूर्वभवसम्बन्धं श्रुत्वैतदाह योगिराट. वधूवराद्यसम्बन्धं श्रुत्वा श्रीमुनिपुङ्गवान्त परस्पर महास्नेहाभूतां तौ खगौ. इसके कुछ दिनों बाद एक दिन प्रभावती ने कबूतर के जोड़े की उड़ते देखा. ಹೀಗೆ ಇವರಿಬ್ಬರು ಸುಖವಾಗಿರ್ಬೇಕಾದ್ರೆ ಒಂದಿನ ಮತ್ತೆ ಪಾರಿವಾಳಗಳು ಹಾರೋದನ್ನು ನೋಡು. उसे देखती उसे अपने पिछले भावों का याद हुआ आई और उसके परिणाम विरक्त हो गई. ಇದನ್ನು ತಕ್ಷಣ ನೋಡಿ ಅವಳಿಗೆ ವೈರಾಗ್ಯ ಬಂತು. उस समय प्रभावती ने एक चारण मुनि से पूछा कि प्रभु मेरे पिछले भावों की कथा कहिए. ಮುನಿಗಳು ಬಂದಿದ್ದು ಚಾರಣಗಳು ಅವ್ರನ್ನ ಕೇಳಿರೋ ನನ್ನ ಹಿಂದಿನ ಜನ್ಮದ ಕತೆ ಹೇಳ್ರಿ. ಮುನಿನ ಉತ್ತರ ಮೇ ಪೀಚೆ ಲಿಖಿ ಹುಯಿ. ಮೊದಲೇ ಹೇಳಿದ್ವಲ್ಲ ಕತೆ ಅದನ್ನೆಲ್ಲ ವಧುವರ್ ಆದಿ ಕಿ ಸಬಿ ಕಥಾ ಕಹದಿ. ಅವರಿಬ್ಬರ ಕಥೆಯನ್ನು ಹೇಳಿದ್ರು. ಉಸೆ ಸುನ್ಕರ್ ಪ್ರಭಾವತಿ और ಹಿರಣ್ಯವರ್ಮ ಮೇ ಗಾಢ ಪ್ರೀತಿ ಉತ್ಪನ್ನ ಹೋಗಿ. ಅವರಲ್ಲಿ ಮತ್ತೆ ಪ್ರೀತಿ ಜಾಸ್ತಿ ಆಯಿತು. अतादित्यगते वीक्षा विश्वतारं सुभारिदं राज्ये हिरण्यवर्माणं स्थापयित्वा गृहीतपः. राज्यं प्राज्यं प्रकुर्वाणः केचरश्चरणोज्ज्वलः कुतश्चिद्विरतः स्वर्णवर्मणे धात् निजं पदं. ततोऽवतीर्या भूभागं श्रीपुरं प्राप्य सद्गुरोः श्रीफालात् संयमं लेभे विलुब्धो बुधसेवितः. तन्मात्रा गुणवत्यास्तु दीक्षां प्राप्ता प्रभावती. तन्वठी तनुसन्तापं तपसा श्रुतचेतसा विहरन्तौ तकौ प्राप्तौ पुरीं च पुण्डरीकिणीं. श्रेष्ठीवद्भा प्रभावत्यार्गिकाथा तदृश्ये क्वचित्. इयं केति तदा पृष्ठा गणिनी प्रियदत्तया. मम चित्ते परा प्रीतिरम्या उपरि तत्कथं. किं न स्मरसि कापोतयुगं तत्र भवद्गृहे. रतिषेणाकमित्येतत् श्रुत्वा सा विस्मिता वदत्. एक दिन आदित्यगति नष्ट होते हुए बादलों को देखकर विरक्त हो गया. आदित्यगति ಅಪ್ಪ ಇದ್ದ ಹಿರಣ್ಯವನ. ಅವನು ಮೋಡ ಕರಗುತ್ತಾ ಇತ್ತು, ಅದನ್ನು ನೋಡಿ ವೈರಾಗ್ಯನ. ಹಿರಣ್ಯवर्मा को राज्य देकर उसने जिन दीक्षा धारण कर लिया. ಅವನನ್ನು ಹಿರಣ್ಯवर्ಮ ಅಂದರೆ ಆ ಕಬೂತರ್ ಇತ್ತಲ್ಲ, ಪಾರಿವಾಳ, ಆ ಜೀವಕ್ಕೆ राज्यವನ್ನು ಕೊಟ್ಟು दीक्षा तोड़ा. हिरण्यवर्मा ने बड़ी उत्तमता के साथ बहुत दिनों तक राज्य किया, परंतु कुछ काल बाद किसी निमित्त को पा वह भी विरक्त हो गया. ಬಹಳ ಚೆನ್ನಾಗಿ ರಾಜ್ಯವನ್ನು ರಾಜ್ಯಭಾರ ಮಾಡ್ತಾ ಇದ್ದ, ಸುಖವಾಗಿ ಪ್ರಜೆಗಳು ನೋಡ್ಕೋತಾ ಇದ್ದ.
ಹೀಗಿರ್ಬೇಕಾದ್ರೆ ಏನೋ ಕಾರಣ ಸಿಕ್ಕಿ ಅವನು ಕೂಡ ವೈರಾಗ್ಯವನ್ನು ಹೊಂದಿದ. उसने अपने पुत्र स्वर्णवर्मा को राज्य देकर आप स्वयं पैदल श्रीपुर आ ಶ್ರೀಪಾಲ್ ನಾಮ ಮುನಿ ಸೇ ದೀಕ್ಷಿತ್ ಹೋಗಿ. ಶ್ರೀಪುರ ಅನ್ನೋ ಊರಲ್ಲಿ ಶ್ರೀಪಾಲ ಅಂತ ಮುನಿಗಳಿದ್ರು, ಅವ್ರ ಬಳಿ ಬಂದು ದೀಕ್ಷಿತಣ್ಣ. ವಹ ಬಡ ನಿರ್ಲೋಭಿತ, ತುಂಬ ನಿರ್ಲೋಭಿತ. ದೇವತಾಗಣ ಉಸ್ಕಿ ಸೇವಾ ಕರ್ತಿದ್ದೆ, ದೇವತೆಗಳು ಕೂಡ ಬಂದು ಅವರ ಸೇವೆಯನ್ನು ಮಾಡ್ತಿದ್ರು. ಇಲ್ಲಿ ಯಾರು ಭಾಳ ನಿರ್ದೋಷವಾಗಿ, ಮುನಿ ಅಷ್ಟೇ ಅಲ್ಲ, ಚಾಂಡಾಲನ ಕತೆ ಗೊತ್ತಿದೆಯಲ್ಲ, ಚತುರ್ದಶಿ ದಿನ ಅವನು ಕೊಲ್ಲಲ್ಲ ಅಂತ ನಿಯಮ ಇದಕ್ಕೆ ಅವನನ್ನು ಕೂಡ ದೇವತೆಗಳು ಸಿಂಹಾಸನ ಮೇಲೆ ಕೂರಿಸಿ ಪೂಜೆ ಮಾಡಿರು. ನಮ್ಮ ವ್ರತ ನಿಯಮನ ನಾವು ಶುದ್ಧವಾಗಿ ಪಾಲನೆ ಮಾಡ್ತಿದ್ದೀವಿ ಅಂದರೆ ನಮ್ಮಮ್ಮ ಇದು ಮಾಡ್ತಾರೆ. ಅಪ್ನೆ ಸ್ವಾಮಿ ಕೋ ಪ್ರವ್ರಜಿತ್ ದೇಖ್ ಪ್ರಭಾವತಿ ನೇಲಿ ಗುಣವತಿ ನಾ ಮಾರಿಕಾ ಸೆ ಜಿನ ದೀಕ್ಷಾ ಲೇಲಿ. ಪ್ರಭಾವತಿನೋ ಹೋಗಿ ಅವಳು ಮಾರಿಕಾ दीक्षा तोड़ो. काय क्लिष्ट तप तथा शास्त्र चिंतन के द्वारा वह शरीर को सुखाने लगे. ಶಾಸ್ತ್ರ ಅಧ್ಯಾಯ ಮಾಡೋದು ಕಾಯಕ್ಲೇಶ ಅಂದರೆ ಶರೀರಕ್ಕೆ ಉಪವಾಸ ರಸತ್ಯಾಗ ಇದನ್ನೆಲ್ಲ ಮಾಡಿ ಶರೀರ ಮಾಡಿ. कुछ समय बाद हिरण्यवर्मा और प्रभावती दोनों ने वहाँ से विहार किया. ಆ ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಅಲ್ಲಿಂದ ವಿಹಾರ ಮಾಡಿದರು. ವಿಹಾರ करते करते वे पुंडरीकिनी नगर में आए. ವಿಹಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದರು? ಹಿಂದಿನ ಜನ್ಮದ ಊರು पुंडरीकिनी अली बंदो. वहाँ प्रभावती को देखकर प्रियदत्ता सेठानी ने संग की गुरानी से पूछा कि यह कौन है और इसके ऊपर जो मेरे हृदय में प्रबल स्नेह हो आया है, इसका क्या कारण है? ಅಲ್ಲಿ ಪ್ರಭಾವತಿಯನ್ನು ನೋಡಿ ಪ್ರಿಯದತ್ತ ಸೇಠಾಣಿ, ಸೇಠ್ ಮನೆಯಲ್ಲಿ ಅವ್ರು ಇದಾಗಿದ್ದರು, ಪಾರಿವಾಳ ಹುಟ್ಟಿದ್ರು. ಅವ್ರು ಇವ್ರು ಕಂಡ್ರೆ ನನಗೆ ಭಾಳ ಪ್ರೀತಿ ಆಗ್ತಿದೆ, ಯಾಕೆ, ಯಾರು ಇವರು? यह सुनकर प्रभावती ने कहा कि क्या तुम्हें अपने घर में रहने वाले उस कपोत युगल की याद नहीं है? ನಿಮ್ಮನೇಲಿ 2 ಪಾರಿವಾಳ ಇತ್ತಲ್ಲ, ಅದು ನೆನಪಿಲ್ಲ ನಿಮಗೆ? ಮೈ ವಹಿ ತೋ ಹೂँ, ನಾನು ಅವಳೇ ಇದ್ದೀನಿ. तुम्हारे घर में रतिशेरा नामक कबूतरी थी. यह सुनकर सेठानी बोली कि और वह रतिवर कहाँ है? आ रतिवरा ಎಲ್ಲಿ ಹೋಯಿತು? प्रभावती ने कहा कि वह भी मरकर विद्याधरों का ईश्वर हुआ था. अब मुनि होकर ವಿಹಾರ ಕರ್ತಾ ಹುವ ಯಹಿ ಆಯಾ ಹೇ. ಅವನು ಕೂಡ ವಿದ್ಯಾಧರ ರಾಜನಾಗಿದ್ದ, ಚೆನ್ನಾಗಿ ರಾಜ್ಯಭಾರ ಮಾಡಿ ಇವಾಗ ಮುನಿಯಾಗಿದ್ದಾರೆ, ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಕ್ವಾಸೌರತಿವರೋಧ್ಯೇತಿ ಸೋಪಿ ವಿದ್ಯಾಧರೇಶ್ವರ ಮುನಿರ್ಹಿರಣ್ಯವರ್ಮಾತ್ರ ಗತೌ ಸ್ಥಿತಿ ಸಾವದತ್. ಪ್ರಿಯದತ್ತಾ ಮುನಿಂ ನತ್ವಾ ಪ್ರಭಾವತ್ಯುಪದೇಶತಃ ಅದೀಕ್ಷಿತಾ ಕ್ಷಮಾಪಂಥ ವಿರಕ್ತೆ ಫಲಮೀದೃಶಂ. ಮುನಿರ್ಹಿರಣ್ಯवर्माता ಕದಾಚಿಚ್ಚಿತಿ ಭೂತಲೆ ಅಹಾನಿ ಸಪ್ತಸಂಘೀರ್ಯಾಂ ಸಮಸ್ತಾತ್ ಪ್ರತಿಮಾಸ್ಥಿತಃ. ದಾಸ್ಯಾಶ್ಚ ಪ್ರಿಯದತ್ತಾಯಾಸ್ತದೈತ್ಯತೆ ಪ್ರಾಕ್ತನಂ ಭವಂ ಸಾಮಾರ್ಧಾರಚರೋ ಶೌಷೀದ್ವಿದ್ಯುಚ್ಚರೌ ಪ್ರದುಷ್ಟದೀಃ ವಿಭಂಗಾವದಿನಃ ಜ್ಞಾತ್ವಾ ಪ್ರತಿಮಾಯೋಗಮಾಸ್ಥಿತಂ. तं च प्रभावतीं नीत्वा क्षितिकायां सा चाक्षिपत्. तौ तन्नाग्निसमुत्पन्ना सोढ्वा शुद्धौ परिशहान् हित्वा प्राणन् गतौ नाकं विकस्वर मुखाम्बुजौ. उसका नाम है हिरण्यवर्मा. प्रियदत्ता ने मुनि के पास जाकर उन्हें नमस्कार किया. ಮೊದಲು ಮನೆಯಲ್ಲಿ ಪಾರಿವಾಳ ಆಗಿದ್ದವರು ಇವಾಗ ಮುನಿ ಆಗಿದ್ದಾರೆ, ಆರಿಕ ಆಗಿದ್ದಾರೆ. ಅವ್ರು ಹೋಗಿ ನಮಸ್ಕಾರ ಮಾಡ್ತಿದ್ದಾಳೆ ಸೇಠಾಣಿ. इसके बाद वह भी प्रभावती के उपदेश से आरिका हो गई. ಆ ಸೇಠಾಣಿನೂ ಕೂಡ ಹಿಂದೆ ಅವ್ರ ಮನೇಲಿ ಪಾರಿವಾಳ ಆಗಿದ್ದ ಜೀವದ ಕೈಲಿ ಇವಳು ಉಪದೇಶ ಕೇಳ್ತಿದ್ರು. ಅದಕ್ಕೆ ಯಾರನ್ನೂ ಏನೂ ಬೈಬಾರ್ದು. ಅವ್ರು ಮಿಥ್ಯಾತ್ವಿ ಇದ್ದಾರೆ, ಇವ್ರ ನಾಯಿ, ಅದು ನಾಯಿ ಇದೆ, ನಾಯಿ ಅಂತ ಓಡಿಸ್ತೀವಿ, ಬೈತೀವಿ, ಎಲ್ಲ ಮಾಡ್ತೀವಿ. ಯಾರಿಗೆ ಗೊತ್ತು ಅವರು ನಮಗಿಂತ ಮುಂಚೆ ಮುಂದಕ್ಕೆ ಹೋದರೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದೆ, ಕರ್ಣಾಯೋಗದಲ್ಲಿ ಒಂದು ಕಡೆ, ಯಾವುದೇ ಜೀವಿಯನ್ನು ಹೀಯಾಳಿಸಬಾರ್ದು, ಅದನ್ನು ಅವಮಾನ ಮಾಡಬಾರ್ದು ಅಂತ ಹೇಳಿ. ಮಿಥ್ಯಾತ್ವ ಅಂತ ಹೇಳೋದು ತಪ್ಪಂತ ಹೇಳ್ತಾರೆ.
ಹೌದಲ್ವಾ? ಈಗ ಯಾವ ಬಟ್ಟೆ ಹೊಲಸಾಗಿದೆ ಅದನ್ನು ತಾನೇ ಒಗಿತೀವಿ. ಸ್ವಚ್ಛ ಇರೋ ಬಟ್ಟೆಯನ್ನು ಯಾರು ಒಗಿತಾರೆ? ಯಾರು ಸಮ್ಯಕ್ತ್ವ ಇದ್ದಾರೆ ಅವ್ರಿಗೆ ಸಮ್ಯಕ್ತ್ವ ಯಾಕೆ? ಸಮ್ಯಕ್ತ್ವ ಇದೆಯಲ್ಲ ಅವ್ರ ಹತ್ರ. ಯಾರ ಹತ್ರ ಇಲ್ಲ ಅವರಿಗೆ ಸಮ್ಯಕ್ತ್ವ ಆಗುತ್ತೆ. ಅವ್ರು ಮಿಥ್ಯಾತ್ವಿ ಇದ್ದಾರೆ, ಅವರು ನಿನ್ನಂಥವ್ರನ್ನ ಶಕ್ತಿ ಬುದ್ಧಿವಂತರನ್ನ ಪೂಜೆ ಇದನ್ನು ಮಾಡ್ತಿರೋರು ನೋಡಿ ಅವರು ಸಮ್ಯಕ್ತ್ವಿ ಆಗ್ತಾರೆ. ಅದೇ ಅವ್ರ ಸಮ್ಯಕ್ತ್ವನೇ ಇದ್ದರೆ ಮತ್ತೆ ಸಮ್ಯಕ್ತ್ವಿ ಆಗುವ ಅವಶ್ಯಕತೆ ಏನಿದೆ? ಸ್ವಚ್ಛ ಇರೋದನ್ನು ಮತ್ತೆ ಸ್ವಚ್ಛ ಮಾಡೋ ಅವಶ್ಯಕತೆ ಏನಿದೆ? ನಮ್ಮ ಮಿಥ್ಯಾತ್ವಿ ಅಂತಲೂ ಹೇಳಬಾರ್ದು ಅಂತ ಹೇಳಿದ್ದಾರೆ. ಆದರೆ ನಾವು ಪ್ರತಿಕ್ಷಣ ಹಂಗಂಟು ಇದು ಹಂಗಂಟು, ಅವ್ರು ಹಾಗೆ ಇವ್ರು ಹೀಗೆ. ನಮ್ಮ ಬಾಯಿ ಬೇರೆಯವರನ್ನೇ ದೂರ್ತಿರುತ್ತೆ, ನಮ್ಮ ಮನಸ್ಸು ಬೇರೆಯವ್ರನ್ನೇ ವಿಚಾರ ಮಾಡ್ತೀವಿ. ನಾ ಏನು ಮಾಡ್ತಿದ್ದೀನಿ? ಊರಿಗೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ನಾ ಏನು ಮಾಡ್ತಿದ್ದೀನಿ? ನಾನು ಅದೇ ಮಾಡ್ತಿರೋದು. ಕಸ ಗುಡಿಸ್ದಾಗ ಧೂಳು ನಮಗೂ ಒಂದು ಸ್ವಲ್ಪ ಹತ್ತುತ್ತಾ ಇಲ್ಲ? ಕಸ ಗುಡಿಸುವಾಗ ನಮಗೇನು ಧೂಳು ಹೋಗೋದಿಲ್ಲೇನ? ಧೂಳು ಕಣ್ಣಿಗೂ ಹೋಗ್ಬೋದು. ಅಂದರೆ ನಮ್ಮ ಸಮ್ಯಕ್ತ್ವನೂ ನಾಶ. ಕ್ಷಯೋಪಶಮ ಸಮ್ಯಕ್ತ್ವ ಇರೋದು ನಮ್ಮ ಹತ್ರ, ಕ್ಷಾಯಿಕ ಸಮ್ಯಕ್ತ್ವ ಅಲ್ಲ. ಕ್ಷಾಯಿಕ ಸಮ್ಯಕ್ತ್ವ ಬಿಟ್ಟು ಹೋಗಲ್ಲ, ಕ್ಷಾಯಿಕ ಸಮ್ಯಕ್ತ್ವ ಬಿಟ್ಟು ಹೋಗತ್ತೆ. ಅದಕ್ಕೇ ಊರನ್ನು ಸ್ವಚ್ಛ ಮಾಡೋ ಕೆಲಸ ಬಿಡಬೇಕ. ಎಷ್ಟು ಹೇಳೋದು? ಅವರು ಸರಿ ಹೋಗಲ್ಲ, ನಾವು ಅನ್ನೋದು ಬಿಡಲ್ಲ. ತಪ್ಪು ಯಾರೋ ಮಾಡ್ತಾರೆ, ನಾವು ಅಂದಂದು ಪಾಪ ಕಟ್ಕೋತೀವಿ. ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಅವಳು ಸರಿ ಇಲ್ಲ ಅಂದಂದು ನಾವು ತಪ್ಪೇನೂ ಮಾಡಿಲ್ಲ. ದೊಡ್ಡ ತಪ್ಪೇನು ನಮ್ಮದು? ಅವ್ರ ತಪ್ಪನ್ನು ಎಣಿಸ್ತಿದ್ದೀವಲ್ಲ, ಅದೇ ದೊಡ್ಡ ತಪ್ಪು. ನಾವು ಲೋಕದ ತಪ್ಪನ್ನು ಎಣಿಸೋದು ಯಾವತ್ತು ಬಿಡ್ತೀವಲ್ಲ ಆವತ್ತು ನಿಜವಾದ ಸಮ್ಯಕ್ ದೃಷ್ಟಿ ಆಗ್ತೀವಿ. ಬಹಳ ಕಠಿಣ ಇದೆ, ಎಲ್ಲ ಮಾಡ್ಬೋದು. ಅನಾದಿ ಕಾಲದಿಂದ ಬೇರೆಯವ್ರ ಕೊಳೆ ತೊಳೆಯೋದ್ರಲ್ಲೇ ಕಾಲ ಹೋಗ್ತಿದೆ. ಆ ಬೇರೆಯವ್ರ ಕೊಳೆ ತೊಳಿತಾ ನಾವು ಕೊಳಕರಾಗ್ಬಿಡ್ತಿದ್ವಿ. ಯಾವುದೋ ಒಂದು ಹಾಡಲ್ಲಿ ಹೇಳಿದ, ಪಾಪಿಯೋಂಕ ಪಾಪ ದೋತೆ ಗಂಗಾ ಮೈಲಿ ಹೋಗಯಿ ಅಂತ. ಪಾಪಿಗಳು ಪಾಪ ತೊಳಿತಾ ಗಂಗಾ ಕೊಳಕಾಗ್ಬಿಟ್ಲು, ಮಲಿನ ಆಗ್ಬಿಟ್ಲು ಅಂಥೇಳಿ. ಹಾಗೆ ನಾವು ಮಲಿನ ಆಗ್ತಿದ್ದೀವಿ, ನಾವು ನಮ್ಮ ಸಮ್ಯಕ್ತ್ವನ ನಾಶ ಮಾಡ್ಕೋತಿದ್ದೀವಿ ಪರರ ನಿದ್ದೆ ಮಾಡ್ತಾ. ಅದಕ್ಕೆ ಅವಳು ಇಲ್ಲಿ ಕಬೂತರ್ ಹಿಂದಿನ ಜನ್ಮದಲ್ಲಿ ರತಿಶೇಣ ಆಗಿದ್ದಂತಹ ಆ ಪಾರಿವಾಳದ ಜೀವ ಇವತ್ತು ಆರೀಕ ಆಗಿದೆ. ಅವಳ ಹತ್ರ ಆ ಮನೆ ಸೇಠಾಣಿ ಉಪದೇಶ ಕೇಳಿ ಅವಳು ಆರೀಕ ಆಗ್ತಾಳೆ. ಬಡಿ ಕ್ಷಮಾ ಗುಣಕ್ಕೆ ಧಾರಕ್ತಿ, ಬಹಳ ಕ್ಷಮ ಗುಣವನ್ನು ಹೊಂದಿದ್ಲು. ಸಚ್ಚೆ ವೈರಾಗ್ಯಕ್ಕ ಫಲಿಯೇ ಐಸ, ವೈರಾಗ್ಯದ ಫಲನೇ ಹಾಗೆ. ಯಾರು ನಿಜವಾಗ್ಲೂ ವೈರಾಗ್ಯ ಬರುತ್ತೆ ಅವರೆಲ್ಲರನ್ನೂ ಕ್ಷಮಾ ಮಾಡಿಬಿಡ್ತಾರೆ. ಕೆಟ್ಟದ್ದು ಮಾಡಿದವ್ರನ್ನೂ ಆಯ್ತು ಹೋಗು, ನನ್ನ ಕರ್ಮದಲ್ಲಿತ್ತು ಆಯ್ತು ಹೋಗು. ನನ್ನ ಕರ್ಮದಲ್ಲಿ ನನಗೆ ಕೆಟ್ಟ ಕರ್ಮ ಉದ್ಯಕ್ಕೆ ಬರ್ದಲ್ಲ ಇದ್ದರೆ ಬೇರೆಯವ್ರು ಹೆಂಗೆ ನಂಗೆ ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯ? ಉಪಾದಾನ ನನ್ನ ಕರ್ಮನೇ ಇದೆ, ಕಾರಣ ನಿಮಿತ್ತ ಅವರಿದ್ದಾರಷ್ಟೇ. ಎದುರಿನಲ್ಲಿರೋರು ಅವ್ರ ಮಕ್ಕಳಿರಲಿ, ಸೊಸೆ ಇರಲಿ, ಅತ್ತೆ ಇರಲಿ, ಮಾವಿರಲಿ, ಗಂಡಿರಲಿ, ಯಾರೇ ಇರಲಿ, ಎದುರಿನೋರೇನು ನಿಮಿತ್ತ ಅಷ್ಟೇ ಅವರು. ಆದರೆ ನಿಜವಾಗ್ಲೂ ಕಾರಣ ಯಾವುದು? ನನ್ನ ಕರ್ಮನೇ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕೇಳ್ತೀವಿ, ಹ್ಞೂ ಅಂತೀವಿ, ಇನ್ನೊಬ್ರಿಗೆ ಹೇಳ್ತೀವಿ, ಹೌದು ಎಲ್ಲ ಕರ್ಮದಿಂದ ಆಗುತ್ತೆ ಅಂತ. ಆದರೆ ನಮಗೆ ಕಷ್ಟ ಬಂದಾಗ ನಮ್ಮ ಕರ್ಮ ಕಾಣಲ್ಲ, ಎದುರಿಗಿರೋರೇ ಕಾಣ್ತಾರೆ. ಯಾಕೆ ಕಾಣ್ತಾರೆ? ನಮಗೆ ಕಷ್ಟ ಬಂದಾಗ, ಬೇರೆಯವ್ರಿಗೆ ಕಷ್ಟ ಬಂದಾಗ ಕರ್ಮ ನೆನಪಿರುತ್ತೆ, ನಮಗೆ ಕಷ್ಟ ಬಂದಾಗ ಕರ್ಮ ನೆನಪಿರೋಲ್ಲ. ಅದಕ್ಕೇ ಇಲ್ಲಿ ಹೇಳ್ತಾರೆ, ಸಚ್ಚೆ ವೈರಾಗ್ಯ ಕಪಲ್ ಐಸ. ವೈರಾಗ್ಯ ಎಲ್ಲಿ ಬರುತ್ತೆ ಅಲ್ಲಿ ಕ್ಷಮಾಗುಣ ಜೊತೆಲೇ ಬರುತ್ತೆ. इसके बाद एक दिन हिरण्यवर्मा मुनि ने 7 दिन के लिए स्मशान भूमि में ध्यान लगाया. ಆ ಹಿರಣ್ಯವರ್ಮ ರತಿಕರ ಇದ್ದಿತ್ತಲ್ಲ, ಪಾರಿವಾಳ ಇತ್ತಲ್ಲ, ಅವರು ಮುನಿಯಾಗಿದ್ದರು ಹಿರಣ್ಯವರ್ಮ ಆಗಿ.
ಅವ್ರು ಹೋಗಿ ಒಂದು ಸ್ಮಶಾನದಲ್ಲಿ 7 ದಿನಗಳ ಕಾಲ ಕಾಯೋ ಸರ್ಗದಲ್ಲಿ ಪ್ರತಿಮಾಯೋಗ ಅಂದರೆ ಕಾಯೋಸದಲ್ಲಿ ನಿಲ್ಲೋದು. ಆ ಥರ ಕೋಮಟ್ ಬಾಹುಬಲಿ ಥರ ನಿಂತ್ಕೊಂಡ್ರು. इधर उस मार्जार के जीव दुष्ट बुद्धि विद्युत चोर ने प्रियदत्ता की दासी के मुँह से इन मुनिराज के पिछले भवों का हाल सुन रखा था. ಆಗಬೇಕಾಗಿತ್ತಲ್ಲ ಭವದೇವನ ಜೀವ, ಅವನು ದುಷ್ಟಬುದ್ಧಿ ವಿದ್ಯುತ್ ಚೋರ ಅನ್ನುವಂಥವನು ಪ್ರಿಯದತ್ತ ದಾಸಿಯಿಂದ ಅವಳ ಮುಖದಲ್ಲಿ ಈ ಮುನಿಗಳ ಬಗ್ಗೆ ಹಿಂದಿನ ಜನ್ಮದಲ್ಲಿ ಏನೇನಾಗಿದ್ರು ಎಲ್ಲ ಕತೆ ಕೇಳ್ಕೊಂಡಿದ್ದ. ಅಥ ವಿಭಂಗಾವಧಿ ಜ್ಞಾನ ವಿಭಂಗಾವಧಿ ಜ್ಞಾನ, ಅವನು ವಿದ್ಯುತ್ ಚೋರ ಅನ್ನೋ ಒಂದು ವೆಂತರ ದೇವ ಆಗಿದ್ದ. ಅವನಿಗೆ ವಿಭಂಗ ಜ್ಞಾನದಿಂದ ತಿಳ್ಕೊಂಡ. उन्हें ध्यानस्थ जानकर वह आया और उसने हिरण्यवर्मा तथा प्रभावती को एक साथ जलते हुई चिता में झोंक दिया. ಅವರಿಬ್ಬರನ್ನು ತಗೊಂಡು ಉರಿತಿರೋ ಬೆಂಕಿ ಒಳಗಡೆ ಚಿತೆ ಒಳಗಡೆ ಹಾಕಿಬಿಟ್ಟ. उस समय आग की कठिन परीक्षा को शुद्ध भावों से सहकर वे दोनों मरे और पुण्य के प्रभाव से स्वर्ग में देव हुए. ಪುಣ್ಯದ ಪ್ರಭಾವದಿಂದ ಅರಿಕಾಗಿದ್ದರು, ಮುನಿಯಾಗಿದ್ದರು, ಶಾಂತ ಭಾವದಿಂದ ಅದನ್ನು ಸಹನೆ ಮಾಡಿಕೊಂಡ್ರು. ಅದರಿಂದ ಅವರಲ್ಲಿ ಸ್ವರ್ಗದಲ್ಲಿ ದೇವಾದೇವಿ ಆದರೂ ಬೇಕಾದಷ್ಟೇ ಇದೆ. ಸ್ವರ್ಣವರ್ಮಾತ್ತ ತಂ ಜ್ಞಾತ್ವಾ ವಿದ್ಯುಚ್ಚಾರಸ್ಯ ಮರಣಂ ಕರಿಷ್ಯಾಮಿತಿ ತಜ್ಞಾತ್ವಾ ಮದಿಭೋದೇನ ತೌ ಸುರೌ ರೂಪಂ ಸಂಯಮಿನೋ ಲಾಠಾಂಗತ್ಯಾ ಬೋಧಯಥಾಂ ಸುತಂ ಪ್ರಧಾಯಾಭರಣಂ ತಸ್ಮೈ ದಿವ್ಯरूपौ गतौ धिवि. यह बात सब स्वर्णवर्मा के कान में पड़ी. स्वर्णवर्म यारो हिरण्यवर्मना मग राज्य आती था. तब उसने विद्युत चोर को मार डालने का निश्चय किया. ನಮ್ಮಪ್ಪ ಅಮ್ಮನ ಕೊಂದವನ್ನ ನಾ ಬಿಡ್ತೀನಾ, ಅವನು ಇವನನ್ನ ಇದು ಮಾಡ್ತೀನಿ. परंतु अवधि ज्ञान द्वारा स्वर्णवर्मा के इस विचार को जानकर आदे अवधि ज्ञान आ देवंगे स्वर्णवर्मन ಈ ವಿಚಾರಕ್ಕೆ ತಿಳಿತು. मुनि का रूप बना, मुनि रूप हाकरा. वे दोनों देव आए और उन्होंने पुत्र को समझाया, बुझाकर शांत कर दिया. ಮೇಲ್ಗಡೆ ಇದ್ರಲ್ಲ ಅಪ್ಪ ಅಮ್ಮ ದೀಕ್ಷಾ ತಗೊಂಡು ಇದ್ದಂಗೆ ಸಮಾಧಿ ಮರಣ ಮಾಡ್ಕೊಂಡಿದ್ದರಲ್ಲ, ಅವರು ಬಂದು ಮಗನಿಗೆ ಶಾಂತ ಮಾಡ್ತಾರೆ ಹೇಳ್ತೆ. इसके बाद दिव्य रूपधारी स्वर्णवर्मा को दिव्य वस्त्र आभूषण वगैरह भेंट कर वे स्वर्ग को चले गए. ಮಗನಾದಂಥ ಸ್ವರ್ಣವರ್ಮನಿಗೆ ದೇವಲೋಕದ ವಸ್ತ್ರಾಭೂಷಣಗಳನ್ನು ಕೊಟ್ಟು ಅವನನ್ನು ಶಾಂತ ಮಾಡಿ, ಏನೋ ದ್ವೇಷ ಒಳ್ಳೆಯದಲ್ಲ, ಜನ್ಮ ಜನ್ಮದಲ್ಲೂ ದುಃಖ ಕೊಡುತ್ತೆ, ಬೇಡ ಅಂಥೇಳಿ ಅವನನ್ನು ಶಾಂತ ಮಾಡಿ ಅವನಿಗೆ ಆಭರಣಗಳನ್ನು ಕೊಟ್ಟು ಹೊರಟು ಹೋದರು ತಮ್ಮ ಸ್ಥಾನಕ್ಕೆ. ಲೋಕಯಂತೌ ತಖೌ ಲೋಕಾನ್ ಸ್ವರ್ಗಿಣೌ ಭೂಮಯೋಗಿನಂ ವೀಕ್ಷ್ಯ ಪ್ರಾಷ್ಠಾಂ ಚ ತೌ ಧರ್ಮಂ ಶರ್ಮಧರ್ಮಾರ್ಥ ಸಾಧನಂ. ಧರ್ಮೋ ಜೀವದಯಾ ಧರ್ಮ ಸತ್ಯವಾಕ್ ಸಂಯಮಿ ಸ್ಥಿತಿ. ಧರ್ಮಸ್ತದ್ವಚನಂ ಶುತ್ವಾ ಮುನಿರಿತ್ಯೇವಮಬ್ರವೀತ್. ಹೇತುನಾ ಕೇನ ಸದ್ದೀಕ್ಷಾ ಗೃಹೀತಾ ವದಕೆ ವೇದಚೇತ. सोवोचत् पुंडरीकिन्हां भीमोहम दुर्गते कुले. एक दिन उन देवों ने भीम महामुनि को देखकर उन्हें नमस्कार कर उनसे धर्म का उपदेश सुना. ಒಂದು ದಿನ ಆ ದೇವತೆಗಳು ಭೀಮ ಅನ್ನುವಂಥ ಮಹಾಮುನಿಗಳನ್ನು ಕಂಡು ಅವರಿಂದ ಉಪದೇಶ. ಮುನಿನೇ ಕಹಾ ಕಿ ಯಹ ಧರ್ಮ ದಯಾ ಸತ್ಯ और ಸಂಯಮಮಯ है. ಈ ಧರ್ಮ ಏನಿದೆ ದಯೆಯಿಂದ ಕೂಡಿದೆ. ಯಾರಲ್ಲಿ ದಯೆ ಅನ್ನೋದಿಲ್ಲ ಅವರಲ್ಲಿ ಧರ್ಮ ಅನ್ನೋದಿರೋಕ್ಕೆ ಸಾಧ್ಯ ಇಲ್ಲ. ಸತ್ಯವಾದಿದೆ ಮತ್ತು ಸಂಯಮ ಇದೆ. ಸಂಯಮ ಎಲ್ಲಿಲ್ಲ, ಬೇಕಾದ ತಿಂತೀನಿ, ಬೇಕಾದ ನೋಡ್ತೀನಿ, ಬೇಕಾದ ಕಡೆ ಅಡ್ಡಾಡ್ತೀನಿ ಅನ್ನೋರಿಗೂ ಸಂಯಮ ಬರೋಕ್ಕೆ ಸಾಧ್ಯ ಇಲ್ಲ. ಸಂಯಮ ಇದೆ, ದಯಾ ಸತ್ಯ ಮತ್ತು ಸಂಯಮ ಇರುತ್ತೆ. इससे जीवों का कल्याण होता है. ಇದರಿಂದ ಏನಾಗುತ್ತೆ? ಸಂಯಮ.
ಜೀವಕ್ಕೆ ಕಲ್ಯಾಣ ಆಗುತ್ತೆ. और उन्हें इससे मन चाहे पदार्थों की प्राप्ति होती है. ಬೇಡಿದರೆ ಕಷ್ಟಪಟ್ಟರೆ ಏನು ಮಾಡಿರೂ ಕೇಳಿದ ಬಯಸಿದ್ದು ಸಿಗಲ್ಲ. ಆದರೆ ಸಂಯಮ ಧಾರಣೆ ಮಾಡಿ ವ್ರತ ನಿಯಮ ಪಾಲನೆ ಮಾಡಿದವ್ರು ಈ ಜನ್ಮದಲ್ಲಿ ಅವ್ರನ್ನ ನೋಡಿದರೆ, ಅಯ್ಯೋ ಇವರು ಯಾಕೆ ಹಿಂಗೆ ಮಾಡ್ತಾರೆ, ಯಾಕೆ ಉಪವಾಸ ಮಾಡ್ತಾರೆ, ಇವ್ರಿಗೆ ಇನ್ನೇನು ಕೆಲಸ ಇಲ್ಲ ಅಥವಾ ಮನೇಲಿಲ್ಲ ಅನಿಸುತ್ತೆ ಅದಕ್ಕೆ ಮಾಡ್ತಿದ್ದಾರೆ, ಹೀಗೆ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಆದರೆ ಇವತ್ತವ್ರಿಗೆ ಗೊತ್ತಾಗಲ್ಲ, ಮುಂದೆ ಇವತ್ತು ಸಂಯಮ ಯಾರು ಪಾಲನೆ ಮಾಡಿದ್ರಲ್ಲ ಅವರಿಗೆ ಎಷ್ಟು ಸಿಗುತ್ತೆ ಅದನ್ನು ಬಾಯಿಂದ ಹೇಳೋಕ್ಕಾಗಲ್ಲ. ಇವತ್ತು ಒಂದು ಕಾಳು ಅಕ್ಕಿನ ನಾವು ಒಂದು ಪಕ್ಷಿಗೋ ಇದಕ್ಕೋ ಆಚೆ ಕಡೆ ಹಾಕಿದ್ವಿ ಅಂದರೆ ಅದು ಪುಣ್ಯ ಆಗಿ ನಮ್ಗೆ ವಾಪಸ್ ಬರುತ್ತೆ. ಅಂಥದ್ರಲ್ಲಿ ಭಗವಂತನ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ದಯಾದ ಭಾವದಿಂದ ಮುನಿಗಳು ಯಾಕೆ ಒಂದೇ ಹೊತ್ತು ಊಟ ಮಾಡ್ತಾರೆ? ಯಾಕೆ ಮಾಡ್ತಾರೆ? ಸ್ವಯಂ ಪಾಲನೆ ಮಾಡ್ತಾರೆ. ಇಲ್ಲ, ನೀ 3 ಹೊತ್ತು ಊಟ ಮಾಡ್ತಿದ್ದೆ, 3 ಹೊತ್ತು ಬೇಯಿಸ್ಬೇಕು, 3 ಹೊತ್ತು ತೊಳಿಬೇಕು, 3 ಹೊತ್ತು ಇದು ಮಾಡಬೇಕು, ಎಷ್ಟು ಪಾಪ ಹತ್ತುತ್ತೆ. ಅದು ಸ್ವಯಂ ಪಾಲನೆ. ಆ ಪಾಪದಿಂದ ಊಟ ಯಾತಕ್ಕೆ ಮಾಡೋದು? ಬದುಕಿರ್ಬೇಕು ಅಂತ. 1 ಹೊತ್ತಿಂದ ಬದುಕಿರ್ತೀವಿ ಅಂತಂದರೆ 3 ಹೊತ್ತಿಂದ ಪಾಪ ಯಾಕೆ ಗಳಿಸ್ಬೇಕಾ? ಈಗ ನೋಡಿ ಎಷ್ಟಿದೆ ವನಸ್ಪತಿ ಎಷ್ಟಿದೆ? 10 ಲಕ್ಷ ವನಸ್ಪತಿ ಇದೆ ಅಂತೆ ಜಾತಿ. ಅದರಲ್ಲಿ 10 ಲಕ್ಷ ತಿನ್ನೋಕ್ಕಾಗತ್ತಾ ನಮಗೆ? ಆದರೆ ನಮಗೇನಾದ್ರು ತ್ಯಾಗ ಐತೇನಾ? ಒಂದು ಪಕ್ಷ 10 ಲಕ್ಷದಲ್ಲಿ ಎಲ್ಲ ವನಸ್ಪತಿನೂ ತಿನ್ನೋಕ್ಕೆ ಯೋಗ್ಯದ. ಒಂದು ಮನೆ ಕಟ್ಟೋಕ್ಕೆ, ಇದನ್ನು ಮಾಡೋಕ್ಕೆ, ಇದಕ್ಕಿದೆ. ಕೆಲವು ಔಷಧಿ ಗುಣ ಇದೆ, ಕೆಲವು ವಿಷ ಇದೆ, ಕೆಲವು ತಿನ್ನೋಕೆ ಬರಲ್ಲ, ಹೀಗೆಲ್ಲ ಇದೆ. ಎಲ್ಲದನ್ನೂ ತಿನ್ನೋಕ್ಕಾಗಲ್ಲ. ಅಟ್ಲೀಸ್ಟ್ ಕೊನೆಗೆ ಅದನ್ನಾರು ತ್ಯಾಗ ಮಾಡ್ಬೋದಲ್ಲ. ಎಷ್ಟು ತಿನ್ನೋ ವನಸ್ಪತಿ ಇದೆಯೋ ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ನನಗೆ ತ್ಯಾಗ ಅಂದರೂ ಎಷ್ಟು ಪುಣ್ಯ ಬರುತ್ತೆ. ಆದರೆ ನಮ್ಗೆ ಒಟ್ಟು ತ್ಯಾಗನೇ ಇಲ್ಲ. ಯಾಕೆಂದರೆ ನಮಗೆ ಜಾತಿನೇ ಗೊತ್ತಿಲ್ಲ. ಅದೆಲ್ಲ ಏಕೆಂದರೆ ಜೀವ ಇದೆ. ಇವತ್ತು ನಮ್ಮ ಮನೆಯಲ್ಲಿ 2 ಭಾಜಿ ಮಾಡಿದ್ದಾರಪ್ಪ. ಹಾಂ, ನೀವು 2 ಭಾಜಿ ಮಾಡಿದ್ದೀರಾ ಅಂತಂದರೆ ಅದನ್ನು ಬಿಟ್ಟು ಬೇರೆ ತಿನ್ನೋಕ್ಕಾಗತ್ತಾ? ಅಷ್ಟೇ ತಿನ್ಬೇಕಾದ್ರೆ. ಊಟಕ್ಕೆ ಕೂತ್ಕೊಂಡಾಗ ಇವತ್ತು ಎಷ್ಟು ಭಾಜಿ ಆಗಿದೆ, ಇದನ್ನು ಬಿಟ್ಟು ಮಿಕ್ಕೆಲ್ಲ ಹಣ್ಣು ತಪ್ಪಲು ಪಲ್ಯ ಎಲ್ಲ ತ್ಯಾಗ ಅಂತಂದರೆ ಎಷ್ಟು ಪುಣ್ಯ ಆಗುತ್ತೆ. ಎಷ್ಟು ಲಕ್ಷ ಉಳಿಸ್ದಂಗೆ ಆಯ್ತು ನೀನು. ಎಷ್ಟು ತ್ಯಾಗ ಇದೆ ಅಷ್ಟುದ್ದು ಪುಣ್ಯ ಬರುತ್ತೆ ನಿನಗೆ. ಅಷ್ಟು ಜೀವ ಉಳಿಸಿದ ಪುಣ್ಯ ಬರುತ್ತೆ. ಆದರೆ ನಮಗೆ ವಿಚಾರನೇ ಇಲ್ವಲ್ಲ, ವಿಚಾರ ಮಾಡೋ ಶಕ್ತಿನೇ ಇಲ್ವಲ್ಲ. ಒಂದ್ಸಲ ವಿಚಾರ ಬಂತು, 20 ವನಸ್ಪತಿ ಇದೆ, ಹಣ್ಣು ಬಾಜಿ ತಪ್ಪಲಿ ಎಲ್ಲ ಸೇರಿ 20 ತಿನ್ನೋಕ್ಕಾಗತ್ತಾ? 10 ತಿನ್ನೋಕ್ಕಾಗಲ್ಲ. ಆಯ್ತಪ್ಪ 20, ಯಾಕೆಂದರೆ ದೊಡ್ಡ ಮದುವೆಗೆ ಅದಕ್ಕೆ ಹಾಕುತ್ತೆ ಎಲ್ಲ ಒಂದಕ್ಕೊಂದು ಕೂಡಿಸಿ ಮಾಡಿ ಆತಕ್ಕೆ ಏನೇನು ಕೂಡಿಸಿರ್ತಾರೋ ಮಾಡಿರ್ತಾರೋ ಗೊತ್ತಿಲ್ಲ. 20 ಇಟ್ಕೊಂಡ್ರು ಎಷ್ಟು 10 ಲಕ್ಷದಲ್ಲಿ ಎಷ್ಟು ಕಡಿಮೆ ಆಯಿತು? 9 ಲಕ್ಷ 9 ಅಲ್ಲ 99 ಲಕ್ಷ. 10 ಲಕ್ಷ ಅಂದರೆ 9 ಲಕ್ಷ 1 ಲಕ್ಷ 10 ಲಕ್ಷ ಅಲ್ವಾ? 10 ಲಕ್ಷದಲ್ಲಿ 9,99,980 ಅಷ್ಟು ವನಸ್ಪತಿನ ರಕ್ಷಣೆ ಮಾಡಿದ ಫಲ ಸಿಗುತ್ತೆ. ಆದರೆ ಬಿಡಕ್ಕೆ ಮನಸ್ಸಿಲ್ಲಲ್ಲ. ಎಷ್ಟು ಕೆಟ್ಟು ಜೀವ ಇದೆ ಅಂದರೆ ತನಗೆ ಅನುಭವಿಸೋ. ನಿಜ ಹೇಳ್ತೀನಿ, ಮನಸ್ಸಲ್ಲಿ ಎಷ್ಟು ಆಸೆ ಇದೆಯಲ್ಲ ಅಷ್ಟು ವಸ್ತುಗಳಿಲ್ಲ. ಆಸೆ ಅದಕ್ಕಿಂತ ಜಾಸ್ತಿ ಇದೆ ಮನುಷ್ಯನ ಮನಸ್ಸಿನಲ್ಲಿ. ಒಂದು ಜನ್ಮದಲ್ಲಿ ಇರುವಷ್ಟು ವಸ್ತುನು ಎಲ್ಲದನ್ನು ಭೋಗಿಸೋವಂಥ ಶಕ್ತಿನೂ ಇಲ್ಲ, ಪುಣ್ಯನೂ ಇಲ್ಲ. ಆದರೂ ಆಸೆ ಮಾತ್ರ ಕಡಿಮೆ. ಹೇಳ್ತಾರೆ, इससे जीवों का कल्याण होता है और उन्हें इससे मन चाहे पदार्थों की प्राप्ति है. ಬಯಸಿದ ವಸ್ತು ಅವನಿಗೆ
ಮುಂದಿನ ಜನ್ಮ ಈಗ, ಯಾಕೆಂದರೆ ಇವಾಗ ಸಂಯಮ ಇದೆ, ಇವಾಗ ಅವನೇನು ತೊಗೊಳಕ್ಕಾಗಲ್ಲ, ಸಿಗತ್ತೆ. इस पर देव ने कहा कि हे देव के ज्ञाता, यह कहिए कि आपके दीक्षित हो जानने में क्या कारण है? ನೀವು ಯಾಕೆ ದೀಕ್ಷೆ ತಗೊಂಡ್ರಿ? ಏನು ಕಾರಣವಿತ್ತು ನೀವು दीक्षित तोड़के? इसके उत्तर में मुनि ने कहा कि मैं पुंडरीकिनी नगर में एक दरिद्र कुल में पैदा हुआ था. पुंडरीकिनी नगरದಲ್ಲಿ ನಾನು ಎಲ್ಲಿ ಹುಟ್ಟಿದ್ದೆ? ಒಬ್ಬ ಬಡವರ ಮನೆಯಲ್ಲಿ ಹುಟ್ಟಿದ್ದೆ. मेरा नाम भीम है, ನನ್ನ ಹೆಸರು ಭೀಮ. एक समय मौका पाकर मैंने एक मुनिराज से 8 मूल गुणों और व्रतों को ग्रहण किया. ಒಂದು ಸಮಯದಲ್ಲಿ ನಾನು ಮುನಿಗಳ ಉಪದೇಶ ಕೇಳಿ 8 ಮೂಲಗುಣ 8 ಮೂಲಗುಣ ಯಾವ್ಯಾವುದು? ಮಧು, ಮದ್ಯ, ಮಾಂಸ, 5 ಪಂಚುಂಬರ ಫಲತ್ಯಾಗ, ಆಮೇಲೆ ದೇವದರ್ಶನ, ರಾತ್ರಿ ಭೋಜನ ತ್ಯಾಗ ಮತ್ತು ನೀರು ಶೋಷ ಕುಡಿಯೋದು. ಇವುಗಳನ್ನು ವ್ರತನ ತಗೊಂಡೆ. तथा घर जाकर यह सब हाल पिताजी को कह सुना. ಇದೆಲ್ಲದನ್ನು ತಂದೆಗೆ ಹೋಗಿ ಹೇಳಿದೆ. वे मुझसे बहुत ही नाराज, ಅವ್ರಿಗೆ ನನ್ನ ಮೇಲೆ ಸಿಟ್ಟು ಬಂತು. उन्होंने मुझे बहुत कुछ समझाया, ಬಹಳ ಹೇಳಿ, पर मैंने उनकी एक बात ना मानी क्योंकि मुझे ಜಾತಿ ಸ್ಮರಣ द्वारा अपने पिछले भाव मालूम हो चुके थे. ನನಗೆ ಜಾತಿ ಸ್ಮರಣೆಯಿಂದ ಹಿಂದಿನ ಜನ್ಮ ನೆನಪಾಗ್ಬಿಟ್ಟಿತ್ತು, ಅದರಿಂದ ನಾನು ಬಿಡಲಿಲ್ಲ. ಮೈ ವಿರಕ್ತ ಹೋ ದೀಕ್ಷಿತ್ ಹೋಗಯ್ಯ. ಯಾವಾಗ ಅಪ್ಪ ನನಗೆ ಬಲವಂತ ಮಾಡಿರೋ ಅದನ್ನು ಬಿಡು ಅಂತೆಲ್ಲ ಹೇಳಿರೋ ಆವಾಗ ನಾನು ಬಿಡಲಿಲ್ಲ. ಆದ್ರೇನು ಮಾಡಿದೆ? ಮನೇನೇ ಬಿಟ್ಬಿಟ್ಟೆ, ದೀಕ್ಷೆ ತಗೊಂಡೆ, ದಿಗಂಬರ್ ಸಾಧು ಬಂದೆಯ. ಏಕದಾ ಮುನಿತೋ ಮತ್ವಾ ವೃಷಂ ಮೂಲ ಗುಣಾಷ್ಟಕಂ ವ್ರತಂ ಚಾಗ್ರಹಿಷಂ ಪಿತ್ರೆ ಕಥಿತಂ ತನ್ಮಯಾಖಿಲಂ ಶುತ್ವಾ ಪಿತಾ ಕ್ರುದ್ಧಾಕ್ರಾಂತೋ ಬೋಧಿತೋ ಬಹುಹೇತುನಾ ದಿದೀಕ್ಷೆ ಚ ಮಯಾ ಕ್ಷಿಪ್ರಂ ಜಾತಿಸ್ಮರಾತ್ಮನಾಂ ಅಹಂ ಪೂರ್ವಭವೆ ಭುವಂ ಭವದೇವೋ ವಣಿಕ್ಸುತಃ ಬದ್ಧವೈರೋ ನಿಹಂತಾರಂ ರತಿವೇಗಾ ಸುಖಾಂತಯೋಃ ಪಾರ್ಹಾಪತ ಭವೇಪ್ಯಾಖ್ಯುಭುಜಾ ತದ್ಯುಗರ್ಹಂ ಹತಂ ವಿದ್ಯುಚ್ಚೋರತ್ವಮಾಸಾಧ್ಯ ಹತೌ ತೌ ಖಗದಂಪತಿ ತದಯೋದಯ ವಿಘ್ನಾತ್ಮ ನಿರಯೇ ದುಃಖಪೂರಿತೆ ಅಪಥಂ ತನ್ಮಹಾದುಃಖಂ ಪಾಪಾತ್ ಕಿಂ ನ ಜಾಯತೆ. ತತೋಹಂ ನಿರ್ಗತೋ ಭೀಮೋ ಭೂಭಂ ಭವಂ ಭ್ರಮಂ श्रुत्वा सुरौ कथां तस्या प्रबुद्धौ शुद्धमानसौ. अपने पहले भाव में भवदेव नाम वैश्य पुत्र था. ನಾನು ಯಾರಾಗಿದ್ದೆ? ಮೊದಲಿನ ಭಾವದಲ್ಲಿ ಇವರನ್ನು ಜನ್ಮದಲ್ಲೂ ಕೊಂದಿದ್ನಲ್ಲ, ಆ ಭವದೇವ ಆಗಿದ್ದೆ. इस भाव में मैंने वैर विरोध के कारण रतिवेगा और सुखांत को मार डाला. रतिवेगा ಮತ್ತು ಸುಖಾಂತರನ್ನು ಕೊಂದು ಹಾಕಿದೆ. इसके बाद मरकर जब मैं कबूतर हुए, वे कबूतर है, तब मैं माजार हुआ और माजार के भाव में भी मैंने उन्हें मार खाया. ಆಮೇಲೆ ನಾನು ಬೆಕ್ಕಾದೆ, ಅವ್ರು ಪಾರಿವಾಳ ಆದರೂ ಆಗಲೂ ಅವ್ರನ್ನ ಕೊಂದು ತಿಂದೆ. इसके बाद वे हिरण्यवर्मा और प्रभावती हुए तथा मैं विद्युत चोर हुआ. ನಾನು ವಿದ್ಯುತ್ ಚೋರನಾದೆ, ಆಗಲೂ ನಾನು इस बार भी मैंने उन्हें जलती हुई आग में डालकर जला डाला था. ಆಗಲೂ ನಾನು ಉರಿತಿರೋ ಚಿತೆಯಲ್ಲಿ ಹಾಕಿ ಸುಟ್ಟಾಕ್ದೆ. उस पाप महापाप के कारण मैं दुखों के स्थान नरक में जा पड़ा. ಹೋಗಿ ಎಲ್ಲಿಗೆ ಹೋದೆ? ನರಕಕ್ಕೆ ಹೋದೆ. और वहाँ मुझे बड़े भारी दुख भोगने पड़े. ಅಲ್ಲಿ ಭಾಳ ದುಃಖ ಅನುಭವಿಸಿತು. सच्चे पाप से जीवों को सभी दुख सहने पड़ते हैं. ಎಲ್ಲ ರೀತಿ ದುಃಖನೂ ಅನುಭವಿಸ್ಬೇಕಾಗುತ್ತೆ. ಯಾರಿಂದ? ಪಾಪದಿಂದ. नरक से निकलकर मुझे संसार में जो चक्कर लगाना पड़ा है उसके भय से मेरा आत्मा अब भी अत्यंत भयभीत हो रहा है. ಅಲ್ಲಿಂದ ಬಂದು ಈ ಭೂಮಿ ಮೇಲೆ ಏನೇನು ಕಷ್ಟ ಅನುಭವಿಸಿದ್ನಲ್ಲ, ಯಾವ್ಯಾವ ಪ್ರಾಣಿಯಾಗಿ ಹುಟ್ಟಿ ಏನೇನು ಇದು ಮಾಡಲ್ಲ, ಅದನ್ನು ನೆನೆಸ್ಕೊಂಡ್ರೆ ತಲೆ ಸುತ್ತ ಬರುತ್ತೆ. इस विचित्र कथा को सुन मुन देवों को सब बातों का ज्ञात हो गया. ಅವರೇ ಇವರಿಬ್ಬರು, ಪ್ರಭಾವತಿ ಮತ್ತು ಹಿರಣ್ಯವರ್ಮ. वे संसार को बहुत ही बुरा समझने लगे. और ಸಂಸಾರವನ್ನು ಬಹಳ ಕೆಟ್ಟದ್ದು ಅಂತ ಹೇಳಿ. इसके बाद राग रंग में मस्त और साथा वेदनी रूप सागर में गोती लगाने वाले वे देव स्वर्ग को चले गए. वापस ಅವರು ಸ್ವರ್ಗಕ್ಕೆ ಹೊರಟೋದ್ರು.
ಗತೌ ತೌ ತ್ರಿದಶಾವಾಸೆ ಸಾತಸಾಗರಸಾಧಕೌ ದೇವದೇವಿ ಗಾಢಾಂಗಸಂಗತೌ ಅಥಾಸೌ ಪುಂಡರೀಕಿನ್ಯಾಂ ಭೀಮೋ ಭವ ವಿಮುಕ್ತಧೀಃ ಭಾವಯನ್ ಭಾವನಾಂ ಹವ್ಯೋ ಭವಭ್ರಮಣಭೀತಧೀಃ ಅಧಃಕರಣಸಂಸ್ಕೃತ್ಯ ಪ್ರಾಪೂರ್ವಕರಣೋದ್ಯತಃ ಕೃತ್ವಾ ನಿವೃತ್ತಿಕರಣಂ ಕೃತಂತೆ ಸ್ಮ ಸ್ವಕಿಲ್ಬಿಷಂ ಕ್ಷಾಯಿಕಂ ದರ್ಶನಂ ಲಬ್ಧ್ವಾ ಚಾರಿತ್ರಂ ಕ್ಷಾಯಿಕಂ ಪುನಃ ವಿಘ್ನೋಘಾಗಣಸದ್ಧಾಯುರ್ಘಾತಿ ಸಂಘಾತಘಾತುಕಂ ಲಬ್ಧ್ವಾ ಕೇವಲ ಸಂಜ್ಞಾನಂ ಮಘಾತಿ ಕ್ಷಯೋದ್ಗಮತ್ ಭೀಮೋ ಭೀತಿ विमुक्तात्मा मोक्ष सौख्यमयं परम। उनके चले जाने बाद निर्भय भयरहित राधा, परंतु फिर भी संसार से भयभीत भीम महामुनि ने 12 भावनाओं का चिंतन कर और अधःकरण, अपूर्वकरण और अनिवृत्तिकरण परिणामों के द्वारा पाप कर्मों को हल्का कर क्षायिक सम्यक और क्षायिक चारित्र प्राप्त किया। ಆ ಭೀಮ ಭವದೇವನ ಜೀವ ಬೆಕ್ಕಾಗಿ ಎಲ್ಲಾಗಿ ಸುಟ್ಟು ಸುಟ್ಟು ಜನ್ಮ ಜನ್ಮದಲ್ಲಿ ಕೊಂದು ಹಾಕಿದಂಥ ಜೀವ ಈಗ ಭಯದಿಂದ ಇದನ್ನು ಮಾಡಿ ತಮ್ಮ ತಪಸ್ಸಿನಿಂದ ಸಂಸಾರಕ್ಕೆ ಹೆದರಿ ಅಧಃಕರಣ, ಅಪೂರ್ವಕರಣ, ಅನಿವೃತ್ತಿಕರಣ ಈ ಪರಿಣಾಮಗಳನ್ನು ಭಾವಿಸಿ ಪಾಪಕರ್ಮವನ್ನು ನಾಶ ಮಾಡಿ ಕ್ಷಾಯಿಕ ಸಮತ್ವ और क्षायिक चारित्रವನ್ನು ಪಡ್ಕೊಂಡ್ರು। एवं विघ्न बाधा रूप मेघों को उड़ाने के लिए वायु के समान और घाती कर्मों के घातक उन महामुनि ने केवल ज्ञान प्राप्त कर तथा कुछ समय बाद अघाती कर्मों को भी काट कर वे मोक्ष के अनंत सुख के भोक्ता हो गए। ಅವರು ಕೊನೆಗೆ ಘಾತಿ ಅಘಾತಿ ಎಲ್ಲ ಕರ್ಮವನ್ನು ನಾಶ ಮಾಡಿ ಸಿದ್ಧ ಭಗವಾನರಾದರು। ಜೈವನು ಭಗವಾನ್ಗೆ ಅವು ಇದು ಯಾವ ಹೋಗೋದ್ನಾಗ ಅದು ಹೆಸರು ಏನೈತಿರಪ್ಪ? ಭೀಮ ಭೀಮ ಅಂತಿತ್ತು. ಭೀಮ ಅಂತ ಹೆಸರಿದ್ದಾಗ ಅವರು ಭೀಮ ಮಹಾಮುನಿ. ಭವದೇವ ಕೊನೆಗೆ ಭೀಮ ಮಹಾಮುನಿಯಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡ್ರು. ಪಾಪಿ ಇವತ್ತು ಹೊಡಿತಿದ್ದಾನೆ, ಬಡಿತಿದ್ದಾನೆ, ಕಡಿತಿದ್ದಾನೆ, ಬೇಕಾದ ಮಾಡ್ತಿದ್ದಾನೆ. ಯಾರಿಗೆ ಗೊತ್ತು? ಅವ್ರು ನಮಗಿಂತ ಮುಂಚೆ ಮೋಕ್ಷಕ್ಕೆ ಹೋಗ್ಬಿಟ್ಟು ಇಲ್ಲ ಹಂಗೆ ಆಯ್ತಲ್ಲ. ಆ ಕೆಟ್ಟ ಮಾಡ್ತಿದ್ದು ಬೇಗ ಮೋಕ್ಷಕ್ಕೆ ಕೊಟ್ಟೋದು. ಅವ್ರು ಇನ್ನೂ ಸ್ವರ್ಗದಲ್ಲಿದ್ದಾರೆ ಇಬ್ಬರೂ. ಹೌದ, ಅದಕ್ಕೇ ಎಲ್ಲ ಸಾಧ್ಯ ಇದೆ. ಇಂದ ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು. ಯಾರು ಕೆಟ್ಟ ಅಂತ ವಿಚಾರ, ಯಾರು ಕೆಟ್ಟಿಲ್ಲ, ನಮ್ಮ ಭಾವನೆನೇ ಕೆಟ್ಟಿದೆ, ನಮ್ಮ ವಿಚಾರ ಕೆಟ್ಟಿದೆ. ನಮ್ಮ ವಿಚಾರ ಸುಧಾರ ಮಾಡ್ಕೋಬೇಕು. ಬೇರೆಯವ್ನ ಕೆಟ್ಟ ಅನ್ನೋದನ್ನು ಬಿಡಬೇಕು. ಯಾವಾಗ ನಾವು ಬೇರೆಯವ್ನ ಕೆಟ್ಟ ಅನ್ನೋದು ಬಿಡ್ತೀವಿ ಅವತ್ತು ಮೋಕ್ಷ ಮಾರ್ಗದಲ್ಲಿ ಒಂದು ಮೆಟ್ಲು ಮೇಲೆ ಹೋದ್ವಿ ಅಂತ. ನಮ್ಗೆ ಆಗಲ್ವಾ, ದೂರ ಇದ್ದು ಬಿಡೋದು. ಆದರೆ ಬೇರೆಯವ್ರ ತಪ್ಪನ್ನು ವಿಚಾರ ಮಾಡೋದಿಲ್ಲ. ಜೈ ಬೋಲೋ ಜಿನವಾಣಿ।